ಮಹಾಸ್ವಾಮಿಗಳ ಪವಿತ್ರವಾಗಿರುವಂತ ಪುರಾಣ ಪ್ರವಚನ ಮತ್ತು ಶ್ರವಣದಲ್ಲಿ ನಾವು ನೀವು ಪ್ರವೃತ್ತರಾಗೋಣ. ಅಮೃತಾತ್ಮರೇ, ನೀವು ಆರಂಭಕ್ಕೆ ಒಂದು ಸ್ತೋತ್ರ ಹೇಳ್ತೀರಿ, ಇವತ್ತಾದ್ರ ಅರ್ಥ ನೋಡೋಣ. ಓಂ ಚಿದಂಬರ ಮಠಾಧೀಶಂ. ಚಿದಂಬರ ಅಂದ್ರೇನು? ಅಂಬರ ಅಂದ್ರೆ ಆಕಾಶ, ಚಿತ್ ಅಂದ್ರೆ ಪ್ರಕಾಶ, ಚಿತ್ ಅಂದ್ರೆ ಬೆಳಗುವಂತದಕ್ಕ ಚಿತ್ ಅಂತ. ಏನು ಬೆಳಗುತ್ತತಿ ಅಂದ್ರೆ ಕಾಣಿಸ್ಬೇಕಾಗಿತ್ತು ಒಂದು ಬೆಳಕು ಬೇಕಲ್ಲ. ಹಂಗ ಈ ಜಗತ್ತಿಗೆಲ್ಲ ಅರಿವನ್ನು ಬೆಳಕು ಕೊಡುವಂತದ್ದಕ್ಕೆ ಚಿತ್ ಅಂತ, ಅರಿವಿಗೆ ಚಿತ್ ಅಂತ, ಬೆಳಗೋದಕ್ಕೆ ಚಿತ್. ಚಿತ್ ಅಂಬರ ಅಂದ್ರೆ ಇಡೀ ಈ ಅಂಬರದ ತುಂಬ ಅಂದ್ರೆ ಆಕಾಶದ ತುಂಬ ವ್ಯಾಪಿಸಿರುವಂತ ಅರಿವು. ಆ ಅರಿವಿನ ಮಠಕ್ಕ ಒಡೆಯ ಯಾರು? ಚಿದಂಬರ ಮಠಾಧೀಶಂ. ಆ ಮಠಕ್ಕ ಒಡೆಯ ಅವನು ಹುಬ್ಬಳ್ಳಿ ಮಠ ಕಟ್ಟ ಒಡೆಯ ಅಲ್ಲ. ಈ ಆಕಾಶದ ವ್ಯಾಪವಾಗಿ ಆಕಾಶದ ಆಚೆಗಿರುವಂತ ಈ ಆಕಾಶನು ಸಣ್ಣದೇ, ನಮ್ಮ ಆಕಾಶ ಸಣ್ಣದು. ಈ ಆಕಾಶಕ್ಕಿಂತ ಆಚೆಗಿರುವಂತವು ಚಿದಂಬರ ಮಠಾಧೀಶಂ. ಸಿದ್ಧಾರೂಢ ಯತೀಶ್ವರಂ, ಯತಿಗಳಿಗೆಲ್ಲ ಒಡೆಯನಾಗಿರುವಂತ ಯತೀಶ್ವರ. ಸಿದ್ಧಾರೂಢ ಯತೀಶ್ವರಂ. ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಗುರುಮಾಶ್ರಯೇ, ಯಾರು ಈ ಗುರುವನ್ನ ಆಶ್ರಯ ಮಾಡಿಕೊಂಡಿದ್ದಾರೋ ಅಂತ ಶಿಷ್ಯರಿಗೆ ಬೋಧಕನಾಗಿ, ಅವರಿಗೆಲ್ಲ ಅಜ್ಞಾನ ಕಳೆಯುವಂತ ಬೋಧಕ. ಅವಾಗಷ್ಟೇ ಇದ್ದ ಸಿದ್ಧಾರೂಢಲ್ಲ, ಈಗೂ ಶಿಷ್ಯ ಪ್ರಶಿಷ್ಯ ರೂಪೇಣ. ಅವನು ಶಿಷ್ಯರಾಗಿರೋನು ಅವನೇ, ಅವರ ಶಿಷ್ಯ. ಆ ಪರಂಪರೆ ಒಳಗೆ ಬರುವಂತ ಎಲ್ಲಾ ಸ್ವಾಮಿಗಳ ರೂಪದಿಂದ ಬೋಧನೆ ಮಾಡುವಂತ ನಿನಗ ನಮಸ್ಕಾರ. ಶಿಷ್ಯ ಪ್ರಶಿಷ್ಯ ರೂಪೇಣ ಬೋಧಕಂ ಗುರುಮಾಶ್ರಯೇ. ಯದಂಗ್ರಿ ಕಮಲ ದ್ವಂದ್ವಂ. ಅಂಗ್ರಿ ಅಂದ್ರೆ ಪಾದ, ಸಂಸ್ಕೃತಗಳು ಅಂಗ್ರಿ ಅಂದ್ರೆ ಪಾದ, ದ್ವಂದ್ವಂ ಎರಡು ಪಾದ. ಯದ್ ಅಂಗ್ರಿ ನಿನ್ನ ಎರಡು ಪಾದಗಳು ಏನದವಲ್ಲ, ತಾಪತ್ರಯ ನಿವಾರಣಂ. ನಮ್ಮವು ಮೂರು ನಮೂನೆ ತಾಪತ್ರಯ ಇರ್ತವೆ. ಆಧ್ಯಾತ್ಮಿಕ, ಆದಿ ದೈವಿಕ, ಆದಿ ಭೌತಿಕ ಅನ್ನುವಂತ ಮೂರು ನಮೂನೆ ತಾಪತ್ರಯ ಎಲ್ಲರಿಗೂ ಇರ್ತವೆ. ತಾಪತ್ರಯ ಅನ್ನೋದು ನಿಮ್ ಭಾಷೆದಾಗ ಏನ್ ಬಿಡ್ರಿ, ನಾವು ಮಠಕ್ಕೆ ಬರ್ಬೇಕಂತೀವಿ, ನಮ್ ತಾಪತ್ರಯ ಬಹಳ ಇದೆ. ನಿಮ್ ತಾಪತ್ರಯ ಬಿಡ್ಬೇಕಂದ್ರ ಮಠಕ್ಕೆ ಬರ್ಬೇಕು. ಆ ಪಾದಗಳನ್ನ ಗಟ್ಟಿ ಹಿಡಿದ್ರ ತಾಪತ್ರಯ ನಿವಾರಣಂ. ಯದಂಗ್ರಿ ಕಮಲತ್ವಂದ್ವಂ ತಾಪತ್ರಯ ನಿವಾರಣಂ. ಆ ಎರಡು ಪಾದಗಳನ್ನು ನಂಬಿದವರಿಗೆ ತಾಪತ್ರಯ ಹೊರಟು ಹೋಗ್ತವೆ. ಶಾಂತೈಕ್ಯ ಪದದಂ ದೇವಂ. ಅವನ ಪದವಿ ಅಂತದಪ್ಪ ಅಂದ್ರೆ ಶಾಂತಿಯೊಳಗ ಕೂಡಿದಂತ. ಐಕ್ಯ ಅಂದ್ರೆ ಕೂಡಿ ಬೆರೆತಂತ. ಆ ಶಾಂತಿ ಅಂದ್ರೆ ಏನು? ಶಾಂತವಾಗಿ ಜಗತ್ತಿನ ಪರಬ್ರಹ್ಮ ಒಂದೇ. ಆ ಪರಬ್ರಹ್ಮದ ಪದವಿಯನ್ನ ಹೊಂದಿದಂತ ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಂ ಅಹಂ ಭಜೆ. ಅಲ್ಲಿ ಕೂಡತದ ಮಹಂ ಭಜೆ ಅಂತ ಹೇಳುವಾಗ ಆದ್ರೆ ಸಿದ್ಧಾರೂಢಂ ಅಹಂ ಭಜೆ. ಆ ಸಿದ್ಧಾರೂಢಪ್ಪನ ಪಾದಕ್ಕೆ ನಾನು ಭಜಿಸುತ್ತೇನೆ ಅಂದ್ರೆ ನಮಸ್ಕರಿಸುತ್ತೇನೆ ಅಂತ ಈ ಸ್ತೋತ್ರದ ಅರ್ಥ ಇದೆ. ದಿನ ಈ ಸ್ತೋತ್ರವನ್ನ ಎಷ್ಟು ಸಾಧ್ಯ ಅಷ್ಟು ಸರಿ ಪುನಃ ಪಠಣ ಮಾಡಿದ್ರೆ ಅಜ್ಜವರು ಮಂತ್ರ ರೂಪದಿಂದ ನಮ್ಮ ಜೊತೆಗೇನೆ ಇರ್ತಾರೆ. ಅವರು ಸ್ಮರಣೆ ಮಾಡುವಂತ ಶ್ರೇಷ್ಠವಾದ ಮಂತ್ರ ಇದು. ಇದನ್ನ ಬಹುತೇಕ 75% ಮಂದಿ ಬಾಯ್ಪಾಟ್ ಮಾಡ್ಯಾರ. ಈಗ ಆ ಬಾಯ್ಪಾಟ್ ಮಾಡೋ ಮುಂದೆ ಒಂದಿಟ್ಟು ಅಂದ್ರ ಅಕ್ಷರ ದೋಷ ಆಗಬಾರದು, ತಪ್ಪು ಹೇಳಬಾರದಂತ ಅದನ್ನ ಬಿಡಿಸಿ ನಿಮಗೆ ಹೇಳಿದ್ವಿ. ತಾಪತ್ರಯ ಎಲ್ಲರಿಗೂ ಇರವ.
ಆ ತಾಪತ್ರಯದಿಂದ ಬಿಡಿಸ್ಕೊಳಕ್ ಆಗಂಗಿಲ್ಲ. ಬಾರದು ಬಪ್ಪದು ಬಪ್ಪದು ತಪ್ಪದು ಎಲ್ಲರೂ ತಾಪತ್ರಯದಾಗ ಇರೋರ. ಆದ್ರೆ ಆ ತಾಪತ್ರಯದಾಗೂ ಆನಂದವಾಗಿರ್ಬೇಕಾಗಿತ್ತಂದ್ರ ಅಜ್ಜನ ಅಂದ್ರ ನಿಮಗ್ ತಿಳಿಯೋಂಗ್ ಹೇಳ್ಬೇಕಂದ್ರ ಮಳಿ ಬರೋದ ಮಳಿ ನಿಲ್ಲಿಸಕ್ ಬರಂಗಿಲ್ಲ. ಆದ್ರ ಆ ಮಳೆಯಾಗೂ ನಾವು ತೋರಿಸ್ಕೊಳ್ಳದಂಗ ಹೋಗ್ಬೇಕಾಗಿತ್ತಂದ್ರ ಏನ್ ಬೇಕು? ಒಂದ್ ಛತ್ರಿ. ಹೌದಾ? ಮಳಿ ನಿಲ್ಲಿಸಕ್ ನಮಗಾಗೋಲ್ಲ. ನಮ್ಮ ಹಣೆ ಬರದಾಗ ಬರೋ ಕಷ್ಟಗಳನ್ನ ಕೊಡಬಾಡ ಅಂತ ಹೇಳಾಕ ನಮಗ ಹಕ್ಕಿಲ್ಲ. ಬಂದದ್ದು ಉಣ್ಣಬೇಕು. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ, ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ, ರಘುರಾಮ 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 ರಾಮ, ರಘುರಾಮ 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 ರಾಮ, ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ. ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ. ಯಾವ ಮಹಾತ್ಮರು ಸಹಿತ ನಿಮಗ ಕಷ್ಟ ಇಲ್ದಂಗಿರ್ರಿ ಅಂತ ಆಶೀರ್ವಾದ ಮಾಡಂಗಿಲ್ಲ. ಯಾಕಂದ್ರ ಕಷ್ಟ ಇಲ್ದಂಗಿದ್ರಿ ಅಂದ್ರೆ ನಿಮ್ಗೆ ಸ್ವರ್ಗ ಬರ್ತದೆ. ಒಂದೇಟು ಮೇಲ ಚುಟಿಗೆ ಹಾಕೊಂತಿದ್ರನ ಎಚ್ಚರ ಇರ್ತಾನ ಮನುಷ್ಯ. ಆ ಕುಂತಿ ಸಹಿತ ಭಗವಂತನ ಹತ್ರ ಕುರುಕ್ಷೇತ್ರ ಮುಗಿದ ಮ್ಯಾಲ ಎಲ್ಲ ಯುದ್ಧ ಮುಗಿದ ಮ್ಯಾಲ ಅವನ್ ಊರಿಗೆ ವಾಪಸ್ ಹೋಗುವಾಗ ಏನ್ ವರ ಬೇಕು ಬೇಡ್ರಿ ಅಂದ್ರ ಕುಂತಿ ಅಂದ್ಲಂತೆಪ್ಪ, ಇಲ್ಲಿ ತನ ಹೆಂಗ ಮೇಲೆ ನಮಗೆ ಕಷ್ಟ ಬಂದದು ಇದ ಕಂಟಿನ್ಯೂ ಮಾಡಪ್ಪ, ಕಷ್ಟನ ಕೊಡುವಂತ ಬೇಡ್ಕೊಂಡ್ಲಕ್ಕೆ. ಯಾಕ? ಸುಖ ಬಂತಂದ್ರ ಕೃಷ್ಣ ನೆನಪು ಬರ್ತಾನೇನು? ಬರೋದಿಲ್ಲ. ಮನೆಯೊಂದ ಬಿಡದಂತೆ ತಿರುವಂತೆ ಮಾಡಯ್ಯ ಬೇಡ್ಕೊಂಡಾರ. ಎಷ್ಟು ಕಷ್ಟ ಕೊಡ್ತಿ ಕೊಡು, ಆದ್ರ ಅದ್ ತಡ್ಕೊಳೋ ತಾಕತ್ ಕೊಡು. ಆ ತಡ್ಕೊಳೋ ತಾಕತ್ ಯಾವ್ದ್ರಿಂದ ಬರ್ತದಪ್ಪ ಅಂದ್ರ, ಒಂದ್ ಕೊಡಿ ಇದ್ರೆ ಹೆಂಗ ಮಳಿ ನಮ್ ತೋಯ್ಸಂಗಿಲ್ಲ, ಹಂಗ ಒಂದು ಸಿದ್ಧಾರೂಢನ ಹೆಸರು ನಮ್ ಬಾಯಾಗ ಪುನಃ ಪುನಃ ಬರ್ತಿತ್ತಂದ್ರ ಬೇಕಾದ ಕಷ್ಟ ಬರಲಿ, ಅದ್ ನಮಗ್ ತಾಕಂಗಿಲ್ಲ. ಅದು ಹೊಟ್ಟಿ ಕೊಯ್ಯೋ ಮುಂದ, ಆಪರೇಷನ್ ಮಾಡೋ ಮುಂದ ಏನ್ ಮಾಡ್ತಾರ? ಒಂದ್ ಇಂಜೆಕ್ಷನ್ ಕೊಡ್ತಾರ. ನೀವು ಬೂಲು ಬರೋಂಗ ನಿಮ್ ಕಣ್ಣಾರೆ ನೋಡ್ತೀರಿ. ನೀವು ಹೊಟ್ಟಿ ಕೊಯ್ತಿರ್ತಾರ, ಅದನ್ನ ಹೊಲಿತಿರ್ತಾರ. ನಿಮಗರ ಒಂದ್ ಸ್ವಲ್ಪ ನೋವಾಗಂಗಿಲ್ಲ. ನೀವೇನ್ ನೋಡ್ತೀರಿ? ನಿಮ್ದ ಹೊಟ್ಟಿ. ಆದ್ರೆ ನಿಮಗ್ ನೋಯಂಗಿಲ್ಲ. ಯಾಕ? ಅನಸ್ತೇಶಿಯಾ ಕೊಟ್ಟಿರ್ತಾರ. ಆ ಇಂಜೆಕ್ಷನ್ ಇದ್ರ ಹೆಂಗ ಅದು ಕೊಯ್ದ್ರು ನಿಮಗ್ ತ್ರಾಸ ಆಗೋಲ್ಲ, ಹಂಗ ಸಿದ್ಧಾರೂಢನ ಹೆಸರು ನಿಮ್ ಬಾಯಾಗ ಪುನಃ ಪುನಃ ಬರ್ತಿತ್ತಂದ್ರ ನಿಮ್ ಬೇಕಾದ ತಾಪತ್ರಯ ಬರಲಿ, ನಿಮಗೆ ಬರೋದ ಅದನ್ನ ತಪ್ಪಿಸಾಕ ಇವ್ರು ನೀವು ಬಹಳ ಮಂದಿ ಕೆಲವು ಕಡೆ ಹೋಗಿರಿ. ನೀವು ನಮ್ಮ ರೋಗ ಇಲ್ದಂಗ್ ಮಾಡ್ಕೋಬೇಕು. ಎಲ್ಲಿ ಹೋಗಿರಿ? ಶಾಣ್ಯಾರ ಕಡೆ ಹೋಗಿರಿ. ನೀವು ಶಾಣ್ಯಾರ ಅಂದ್ರೆ ಗೊತ್ತಾಗತ್ತ, ಏನೇನೋ ಮಾಡಿಸ್ಕೊಂಡು ಬರ್ತೀರಿ. ಅವು ಹೆಂಗದವು ಗೊತ್ತೈತನ? ಅವು ಇಂಗ್ಲಿಷ್ ಮೆಡಿಸಿನ್ ಇದ್ದಂಗದವು. ಇಂಗ್ಲಿಷ್ ಮೆಡಿಸಿನ್ ಎರಡು ಚುಚ್ಚಿಸ್ಕೊಂಡ್ ಬಂದ್ರೆ ಅದ್ರಾಗ ಪಟ್ಟಂತ ಜ್ವರ ಹೋಗವು, ಆರಾಮ ಆದಂಗ ಅನಿಸ್ತತಿ. ಆದ್ರ ಅದು ಆರಾಮ ಅಲ್ಲ. ಅದು ಆ ಇಂಜೆಕ್ಷನ್ ಏನು ಮಾಡ್ತತಿ? ಅದ್ರ ಪವರ್ ಇರೋತನ ಒಟ್ಟು ರೋಗ ಇಲ್ದಂಗ ಮಾಡ್ತತಿ. ಮತ್ತ ಅದ್ರ ಪವರ್ ಹೋದ್ಮೇಲೆ ರೋಗ ಬರೋದ ಅದು ಇರೋದ. ಹಂಗೆ ಇವು ಏನದವಲ್ಲ, ಇವು ಇಂಗ್ಲಿಷ್ ಮೆಡಿಸಿನ್ ಇದ್ದಂಗ ಮಾಟ ಮಂತ್ರ ಅಂತವ್ರ ಕಡೆ ಹೋಗಿ ಚೀಟಿ ಚಪಾಟಿ ಅಂತಾರ, ಅವೆಲ್ಲ ಮಾಡಿಸ್ತಿರಲ್ಲ. ಅವು ಟೆಂಪ್ರವರಿ ನಮಗ ಆರಾಮದಂಗ ಅಕ್ಕವ. ಆದ್ರ ಮುಂದ ಬಡ್ಡಿ ಸಮೇತ ಅದನ್ನ ಉಣ್ಬೇಕಾಗೈತಿ. ಒಂದೇಟ್ ಹಿಂದಕ್ಕೆ ಹಾಕೋಬಹುದಷ್ಟ, ಬಡ್ಡಿ ಚಕ್ರ ಬಡ್ಡಿ ಸಮೇತ ಮುಂದೆ ಉಣ್ಣಬೇಕಾದ. ಮಾಡಿದ್ದು ಉಣ್ಣ ಮಾರಾಯ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳು ರಾಘವೇಂದ್ರ. ಹೇಳೋದಿಲ್ಲ, ಮೊದಲು ಮಾಡಿದ್ದು ಯಾರಿಗೆ ಬೀಳ್ತದ? ಹಿಂದೆ ಮಾಡಿದ್ದು ಇನ್ನು ಉಣ್ಣಾಕತ್ತೇವಿ, ಅದನ್ನ ಬಿಡಿಸ್ಕೊಳಕ್. ಆದ್ರೆ ಅದ್ರಾಗೂ ಸಂತೋಷವಾಗಿರೋ ಸೂತ್ರ ನಾಮಸ್ಮರಣ. ಇವತ್ತು ಆ ನಾಮಸ್ಮರಣೆ ಮಹಿಮೆ ಬಗ್ಗೆ ನಮಗ ಒಂದು ಕಥೆ ಬಂದೈತೆ, ಅದನ್ನ
ಕೇಳಿ. ಶಿವಾಯ ನಮ ಅನ್ನುವಂತ ಒಬ್ಬ ಪುಣ್ಯಾತ್ಮನ ಕತೆ. ಅವನ ಹೆಸರು ಶಿವಾಯ ನಮ. ಯಾಕ ಆ ಹೆಸರು ಅವನಿಗೆ ಬಿದ್ದಿತ್ತಂದ್ರ ಅವನ ಹೆಸರು ಮೂಲತಃ ಶಿವಾಯ ನಮ ಅಲ್ಲ, ಅವನ ಯಶವಂತ್ ಅಂತ ಅವನ ಹೆಸರು. ಯಾಕೆ ಅವನಿಗೆ ಶಿವಾಯ ನಮ ಅಂತಿದ್ರಂದ್ರ ಅವನು ಕುಂತ್ರು ಶಿವಾಯ ನಮ, ನಿಂತ್ರು ಶಿವಾಯ ನಮ, ಶಿವಾಯ ನಮ, ಶಿವಾಯ ನಮ, ಶಿವಾಯ ನಮ. ಯಾರು ಕೂಡ ಮಾತಾಡ್ತಿದ್ದಿಲ್ಲವ, ಬರೀ ಉಣಬರಿ ಆಯ್ತು ಶಿವಾಯ ನಮ, ಆಯ್ತು ಶಿವಾಯ ನಮ, ಏನ್ ಮಾತಾಡ್ರಿ ಶಿವಾಯ ನಮ. ಅದಕ್ಕ ನೀವು ಏನ್ ಹೆಸರು ಯಾವ್ದು ಬಹಳ ಶಬ್ದ ಬಹಳ ಬಳಸ್ತೀರಿ ಅವ್ರಿಗೆ ಅಡ್ಡ ಹೆಸರು ಬೀಳ್ತಾವ. ಅಡ್ಡ ಹೆಸರು ಇಡೋದಿಲ್ಲ ನಿಮ್ ಕಡೆ, ಏನೇನೋ ಕರೀತಾರ ಅವ್ರು ಮಾಡಿದ ಕೆಲಸದ ಮೇಲೆ. ನಮ್ ಕಡೆ ಒಬ್ಬಿದ್ದ ಅವ ಮಾವಿನಕಾಯಿ ಹರಿಯಾಕ ಹೋಗಿ, ಉಪ್ಪಿನಕಾಯಿಗೆ ಮಾವಿನಕಾಯಿ ಹರಿಯಾಕ ಹೋಗಿ ಬಿದ್ದು ಕಾಲು ಮುರ್ಕೋಗಿ. ಅವನಿಗೆ ಹೆಸರು ಏನ್ ಬೇಕು? ಉಪ್ಪಿನಕಾಯಿ. ಅವನ ಹೆಸರು ಉಪ್ಪಿನಕಾಯಿ. ಅಡ್ಡ ಹೆಸರು ಬೀಳ್ತಿರ್ತಾವ. ಈಗ ಆ ಕಡೆ ಕಲಘಟಗಿ ತಾಲೂಕಿನ ದಾಸ್ತಿಕೊಪ್ಪ ಅಂತ ಐತಿ. ಅಲ್ಲಿ ಒಂದ್ ಮಂತ್ಯಾನಕ್ಕೆ ಹೆಸರು ಏನ ಬಿದ್ದದ ಗೊತ್ತಾ? ಹುಗ್ಗಿಯವ್ರ ಮಂತ್ಯಾನ. ಯಾಕೆ ಹುಗ್ಗಿ ಅಂತ ಹೆಸರು ಬಿದ್ದದಪ್ಪ ಅಂದ್ರ ಅವ್ರು ದೊಡ್ಡ ಪ್ರಮಾಣ ಮದುವೆ ಇಟ್ಕೊಂಡಿದ್ರು. ಊರಿಗೆಲ್ಲ ಹುಗ್ಗಿ ಮಾಡಾಕ್ ಹತ್ತಿದ್ರು. ಎಲ್ಲ ಅಡಿಗೆ ತಯಾರು ಮಾಡಿ ಆ ಕಡೆ ಎಲ್ಲ ಹೋಗಿದಾರ ಮದುವೆ ಕಡೆಗೆ. ದೊಡ್ಡ ಬೋಗಣಿ, ಹುಗ್ಗಿ ಬೋಗಣಿ, ಒಂದ್ ನಾಯಿ ಹುಗ್ಗಿ ತಿನ್ನಾಕ ಬಂದು ಬಿದ್ದ ಮುಳುಗಿ ಸತ್ತಿದ್ರು. ಅದನ್ನ ನೋಡಿದ್ರು ಕೆಲವರು, ಅರೇ ಇದು ಇನ್ ತಕ್ಷಣ ಹುಗ್ಗಿ ಮಾಡಕ್ಕಂತ ಆಗೋಲ್ಲ, ಯಾರಿಗೂ ಜೊಳಗಾಡ ಅಂತ ಹೇಳಿ ಅವು ಸತ್ ನಾಯಿ ತಗದು ಒಗದ ಅದನ್ನ ಹುಗ್ಗಿ ನೀಡಿದ್ರು. ಊರ ಮುಂದೆಲ್ಲ ಉಂಡಿತ್ತ. ಆಮ್ಯಾಲ ಸುದ್ದಿ ಗೊತ್ತಾದ ಹುಗ್ಗಿ ಅಲ್ಲಿಂದ ಹೆಸರ ಬಿತ್ತವ್ರಿ ಹುಗ್ಗಿಯವ್ರ ಮುಂದೆ. ಆಮ್ಯಾಲ ಆ ಹೆಸರು ಕೆಟ್ಟ ಹೆಸರು ತೆಗಿಬೇಕಂತೇಳಿ ಮತ್ತೊಂದು ಹುಗ್ಗಿ ಮಾಡಿಸಿದ್ರು ಊರ್ ತುಂಬಾ. ಡಂಗೂರ್ ಸರ್, ಇಲ್ಲ ನಮ್ ತಪ್ಪಾಗೈತಿ, ಇನ್ನೊಂದ್ಸರಿ ಹುಗ್ಗಿ ಹಾಕ್ತಿ ಊರಿಗೆಲ್ಲ, ನಮ್ ಹಂಗ ಕರಿಬ್ಯಾಡ್ರಿ. ಎಲ್ಲ ಬಂದು ಉಂಡು ಹೋಗೋ ಮುಂದ ಎಲ್ಲಿ ಹೋಗಿದ್ರಿ? ಹುಗ್ಗಿಯರ ಮನೆ ಉಂಡಾಗ ಹೋಗಿದ್ರಿ. ಅದು ಹೆಸರು ಬಿತ್ತು ಬಂದ್ರು ಹೋಗೋದು. ನೀವು ಏನು ಮಾಡ್ತೀರಿ ಹಂಗ ನಿಮಗ್ ಹೆಸರು ಬೀಳ್ತಾವ. ಆ ಪುಣ್ಯಾತ್ಮ ಕುಂತ್ರ ನಿಂತ್ರ ಶಿವಾಯ ನಮ, ಶಿವಾಯ ನಮ, ಶಿವಾಯ ನಮ ಅಂತಿದ್ದ. ಅವ್ರಿಗೆ ಹೆಸರು ಶಿವಾಯ ನಮ ಅಂತಾನೆ ಹೆಸರು ಬಿದ್ದಿತ್ತು. ಅಜ್ಜನ ಮಠದಾಗಿದ್ದವ. ಅವನ ಅಜ್ಜನ ಮಠಕ್ಕೆ ಬರ್ಬೇಕಾದ್ರೆ ಒಂದು ದೊಡ್ಡ ಪವಾಡ ಆತ ಅವನ ಜೀವನದೊಳಗ. ಅವನ ಆ ಕಡೆ ನಮ್ ಕಡೆ ಮನುಷ್ಯ ಅಲ್ಲ, ಮಹಾರಾಷ್ಟ್ರ ಕಡೆ ಮನುಷ್ಯ. ಅಕ್ಕಲಕೋಟೆ ಶರಣರು ಆ ಕಡೆಗೆ ಹೋಗ್ತಿದ್ರು ಪ್ರವಚನಕ್ಕ. ಒಂದಿನ ಹಿಂಗ ಅವ್ರು ಕೂಡಿ ಪ್ರವಚನ ಮಾಡಿ, ಅವ್ರ ಪ್ರವಚನದ ಬರೇ ಸಿದ್ಧಾರ್ಢದಿಂದ ಹೇಳೋರು, ಬೇರೆ ಏನು ಹೇಳ್ತಿದ್ದಿಲ್ಲ. ಇವನು ಬಂದಿದ್ದ ಯಶವಂತ್ ಅವ್ರ ಪ್ರವಚನ ಕೇಳಾಕ. ಅವನಿಗೆ ಬಹಳ ಪರಿಣಾಮ. ಯಾಕೆ ಕೇಳಿದವ್ರಿಗೆ ಎಲ್ಲರಿಗೂ ಪರಿಣಾಮ ಆಗೋದಿಲ್ಲ, ಯಾರೋ ಅಪರೂಪ ಪುಣ್ಯವಂತರಿಗೆ ಅದನ್ನ ಹಚ್ಚುವಂತಾರ. ಅವನಿಗೆ ಒಂದು ಕಂಟಕ ಬಂದಿತ್ತು. ಏನು ಕಂಟಕ ಅಂದ್ರೆ ಅವನ ಮೇಲೆ ಕೇಸ್ ಆಗೈತಿ. ಕೊಲೆ ಮಾಡಿದವರು ಬೇರೆ ಯಾರೋ, ಆದ್ರ ಅದು ಏನೇನೋ ಮಾಡಿ ಇವನ ಮ್ಯಾಲ ಹಾಕಿ ಬಿಟ್ಟಿದ್ರು. ಅದನ್ನ ಇವ ಸಿಕ್ಕೊಂಡಿದ್ದ. ಕೋರ್ಟ್ನ್ಯಾಗ ಹೋಗೋದು ಬರೋದು ಚಲೋ ಇತ್ತು. ಕೊನೆ ತೀರ್ಪು ಇನ್ನೊಂದು ವಾರದಾಗ ಫೈನಲ್ ತೀರ್ಪು. ಅದ್ರಾಗ ಏನಾರ ಇವನ ಅನ್ನೋದು ಸಾದ್ರ ಇವನಿಗೆ ಉರುಳು ಹಾಕುವಂತದ್ದು, ಏನು ಗಲ್ಲಿಗೆ ಏರಿಸ್ಕೊಂಡು ಬಂದಿದ್ದ ಪಾಳೆ. ಇವ ಎಲ್ಲ ಪ್ರವಚನ ಕೇಳಿ ಮುಗಿದ ಮ್ಯಾಲ ಬಂದ ಅಕ್ಕಲಕೋಟೆ ಶರಣರು ಗಟ್ಟಿಯಾಗಿ ಪಾದ ಹಿಡ್ಕೊಂಡು ಕಣ್ಣೀರು ಹಾಕಾಕತ್ತ. ಯಪ್ಪ, ನನಗೆ ದೊಡ್ಡ ಸಮಸ್ಯೆ ಬಂದತ್ರಿ. ನಿಮ್ ನೋಡಿದ್ರೆ ಮಹಾತ್ಮ ಕಣ್ಣನ್ ಕಾಣ್ತೀರಿ, ನನ್ನ ಕಂಟಕ ಬಯಲು ಮಾಡಿಪ್ಪ. ಎಲ್ಲ ತನ್ನ ಕತೆ ಹೇಳ್ದ. ಶರಣರಂತ ಏತಮ್ಮ ಅಂಜಬೇಡ, ನಾಳೆ ಬೆಳಗ್ಗೆ ನಸಿಕ್ನ್ಯಾಗ ಬ್ರಾಹ್ಮಿ ಮುಹೂರ್ತದಾಗ ನಾವು ಇರೋ ಜಾಗಕ್ಕೆ ಬಾ. ನಮ್ಮ ಲಿಂಗ ಪೂಜೆ ಮುಗಿದ ಕೂಡಲೇ ನನಗ ಮಂತ್ರ ಉಪದೇಶ ಮಾಡ್ತೀನಿ. ಅಂತಿಂತ ಮಂತ್ರ ಅಲ್ಲಿದು. 7 ಕೋಟಿ ಮಂತ್ರದೊಳಗ ಉನ್ನತವಾದ ಮಂತ್ರ ಶಿವಾಯ ನಮ್ಮ ಪಂಚಾಕ್ಷರಿ ಮಂತ್ರ ನಿನಗೆ ಉಪದೇಶ ಮಾಡ್ತೀವಿ. ನಿನಗೆ ಎಷ್ಟು ಸಾಧ್ಯ ಹಗಲು ರಾತ್ರಿ ಶಿವಾಯ ನಮ, ಶಿವಾಯ ನಮ, ಶಿವಾಯ ನಮ, ಶಿವಾಯ ಅನ್ನು ನೋಡದ್ರ ಪವಾಡ. ನೀನು ಒಂದು ವಾರದಾಗ ನಿನಗೆ ಅದ್ರ ರಿಸಲ್ಟ್ ಸಿಗ್ತತಿ. ನಿನಗೆ ಬೆಕ್ಕಾದ ಅಪವಾದ ಬಂದದ್ದು ಮುಕ್ತ ಹಾಕಿ ನೀ ಬಿಡುಗಡೆ ಹಾಕಿತ್ತಮ್ಮ, ನೀವು ಮಾಡದನ್ನ ಅಂತೇಳಿ ಮರುದಿನ ಉಪದೇಶ ಕೊಟ್ರು. ಅವನಿಗೆ 100ಕ್ಕೆ 100 ನಂಬಿಕೆ.
ನಂಬಿಕೆದ್ರ ಮಂತ್ರ ಫಲ ಕೊಡ್ತಾವ, ನಂಬಿಕೆದ್ರ ಗುರುಗಳದ ಆಶೀರ್ವಾದ ತೋರಿಸ್ತಾವ, ನಂಬಿಕೆದ್ರ ದೇವರು ನೀವ್ ಮಾಡ್ತಿರ್ಲಿ. ಇದನ್ನ ಗುಡಿಯಾಗ ಕಲ್ಲು ಅಂದ್ರ ಕಲ್ಲ, ಅವೇನು ಸ್ವಾಮಿ ನಮ್ಮನ್ನ ಮನುಷ್ಯ ಅಂದ್ರ ಅವ್ನ ಮನುಷ್ಯನ. ಅದೇನು ಮಂತ್ರ ಒಂದೆರಡು ಅಕ್ಷರ ಅಂದ್ರ ಅಕ್ಷರನ ಅದ. ಆ ಮಂತ್ರದ ಮೇಲೆ ವಿಶ್ವಾಸ ಬೇಕು. ಒಬ್ಬ ಸ್ವಾಮಿಗಳು ಹಿಂಗ ಹೇಳ್ತಿದ್ರಂತ, ಒಬ್ಬ ಶಿಷ್ಯ ಉಪದೇಶ ತಗೊಂಡ, ಯಪ್ಪ ಯಾರಿಗೂ ಹೇಳಲಾರದಂತ ಮಂತ್ರ ನನಗೆ ಹೇಳ್ಬೇಕಂದ. ಅವ್ರು ಶಿವಾಯ ನಮ ಅದಕ್ಕಿಂತ ದೊಡ್ಡ ಮಂತ್ರ ಅದನ್ನ ಉಪದೇಶ ಕೊಟ್ರು. ಅವ ಜಪ ಮಾಡ್ತಿದ್ದ. ಒಂದಿನ ಒಂದು ಹೆಂಡತಿ ಮನಿ ಹೋಗಿದ್ವಿ ಪವಣೆ, ಅಲ್ಲಿ ಗುಡಿಯಾಗ ಭಜನೆ ಹಚ್ಚಿದ್ರು. ಏನು ಭಜನೆ ಅಂದ್ರೆ ಶಿವಾಯ ನಮಃ ಓಂ ಶಿವಾಯ ನಮಃ, ಶಿವಾಯ ನಮಃ ಓಂ ನಮಃ ಶಿವಾಯ, ಶಿವಾಯ ನಮಃ ಓಂ ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ, ಶಿವಾಯ ನಮಃ ಓಂ ಶಿವಾಯ ನಮಃ, ಶಿವಾಯ ನಮಃ ಓಂ ನಮಃ ಶಿವಾಯ ಅನ್ನಕತ್ತಿದ್ರು ಎಲ್ಲ ಅಗದಿ ಜೋರ್ಲೆ. ಇವ ಕೇಳಿದಾಗ ಘಾತ ತಂದೇವ. ಗುರುಗಳು ನನಗೆ ಮೋಸ ಮಾಡ್ಯಾರ. ನಾ ಹೇಳೇನಿ ಯಾರಿಗೂ ಹೇಳಿ ಸ್ಪೆಷಲ್ ಮಂತ್ರ ಕೊಡಂತ ನಾ ಹೇಳೇನಿ. ಸ್ವಾಮಿಗಳು ಇದು ಇಷ್ಟು ಮಂದಿಗೆಲ್ಲ ಗೊತ್ತೈತಿ ಇಷ್ಟು ಜೋರ್ಲೆ ಅಂತಾರ. ಬಂದ್ ಜಗಳ ಆಗ್ತಿರೋದು ಸ್ವಾಮಿಗಳು ಕೂಡ. ಏನ್ರಿ ಅಜ್ಜರ ಸ್ಪೆಷಲ್ ಮಂತ್ರ ಕೊಡ್ರಿ ಅಂದ್ರ ನನಗೆ ಎಲ್ಲರಿಗೂ ಗೊತ್ತಿದ್ದದ್ದು ಹೇಳಿರ್ಲ. ಗುರುಗಳಂದ್ರ ತಮ್ಮ ಎಲ್ಲರಿಗೂ ಗೊತ್ತೈತಂದ್ರು ಎಲ್ಲರಿಗೂ ಅದು ಪವಾಡ ಆಗಂಗಿಲ್ಲ. ಆ ಮಂತ್ರದ ಬೆಲಿ ಗೊತ್ತಿರ್ಬೇಕು. ಅದ್ರ ಬೆಲಿ ಕಿಮ್ಮತ್ತ ಯಾರು ಎಷ್ಟು ಕೊಡ್ತಾರ, ಎಷ್ಟು ಬೆಲಿ ಕೊಡ್ತಾರ ಅಷ್ಟು ಅದಕ್ಕೆ ರಿಸಲ್ಟ್ ಸಿಗ್ತತ್ತಮ್ಮ. ನಿನಗ ಇದ್ರದ್ದ ದೃಷ್ಟಾಂತ ಆಗ್ಬೇಕಾಗಿತ್ತಂದ್ರ ಬಾಯಿಗೆ ಒಂದ್ ನಾ ಹೇಳಿದ ಕೆಲಸ ಮಾಡ ಬಾಯಿಗೆ ಅಂತೇಳಿ ಏನು ಮಾಡಿದ, ಒಂದು ಗುಂಡಂದ ಒಂದ ಕಲ್ ಕೊಟ್ರ ಅವಂಗ. ತಗೋ ಈ ಕಲ್ ತಗೊಂಡ್ ಹೋಗಿ ತಿರುಗಾಡಿ ವ್ಯಾಪಾರ ಮಾಡ್ಕೊಂಬ. ಎಲ್ಲರನ್ನು ಕೇಳಿದಕ್ಕೆ ರೇಟ್ ಎಷ್ಟಂತ ಎಲ್ಲರನ್ನು ಕೇಳ್ಕೊಂತ ಹೋಗ. ಆದ್ರ ಕಂಡೀಷನ್ ಮಾರಂಗಿಲ್ಲ, ಬರೀ ಕೇಳ್ಕೊಂತ ಹೋಗ್ಬೇಕು. ಯಾರ್ಯಾರು ಎಟ್ಟೆಟ್ ರೇಟ್ ಹೇಳಿದ್ರು ಬಂದ್ ನನಗೆ ಹೇಳ್ಬೇಕಂತ ಒಂದ್ ಗುಂಡ ಕಲ್ ಕೊಟ್ರು. ನಾನ್ ಕೇಳಿದ್ ಒಂದ್ ಪ್ರಶ್ನೆ, ಇವ್ರು ಕೊಟ್ಟಾರ ಕಲ್ಲ. ಆಯ್ತು ನೋಡೋಣ ಅಂತ ಹೇಳಿ ತಗೊಂಡ್ ಪ್ಯಾಟಿಗೆ ಬಂದ. ಕಾಯಿಪಲ್ಲೆ ಬಜಾರದಾಗ ಒಂದ್ ಮುದಿ ಕೊತ್ತಂಬರಿ ಸೊಪ್ಪು ಮಾರಕತ್ತಿದ್ದ. ಯಾವ ಈ ಕಲ್ ತಗೊಂತೀನಿ ಅಂತ ಕೇಳಿದ್ರು. ಯಾಕೆಂದ್ರೆ ಕಲ್ ತಗೊಂಡ್ ನಾ ಏನ್ ಮಾಡ್ಲಿ ಅಂದ್ರಿ. ಆಯಿ ನೋಡಿದ್ರಿ ಎಷ್ಟ್ ಚಂದ ಐತಿ ಕಲ್ ಅಂತ ಜೋಳಿಗ್ಯಾಗಿನ ಕಲ್ ತೆಗೆದು ತೋರಿಸಿದ. ನೋಡಕ್ ಚಂದ ಇರ್ತದ ಗುಂಡಗ. ಆಯಿ ಅಂದ್ಲ ನನ್ನ ಮೊಮ್ಮಕ್ಕಳಿಗೆ ಆಡಕ್ ಚಲೋ ಆಕತ್ತಂತ ಯಾರು ಬ್ಯಾಡ ಅಂತಾರ, ತಮ್ಮ 2 ಕೊತ್ತಂಬರಿ ಶಿವಡು ಕೊಡ್ತೇನೆ ಕೊಡ್ತೀಯ ನಂತಂದ. ರುಚಿ 2 ಕೊತ್ತಂಬರಿ ಶಿವಡು ಆಗುಲ್ ಅಂತ ಮುಂದೆ ಬಂದ. ಅಲ್ಲಿ ಕಿರಾಣಿ ಅಂಗಡಿಯಾಗ ಖಾಲಿ ಕುಂತದ ಸಾವ್ಕಾರ ಈ ಕಲ್ ತಗೊಂತೀರ ಅಂತ ಕೇಳಿದ ಮಾರಾಕ. ಅವ್ ಕಿರಾಣಿ ಅಂಗಡಿಯವ್ರು ನೋಡಲ್ಲ ಭಾರಿ ಚಂದ ಕಾಣ್ತದ. ಆ ಎದರಿ ಕಾಗದ ಪತ್ರ ಲೆಕ್ಕ ಬರೆಯೋ ಪತ್ರ ಗಾಳಿಗೆ ಹಾರಾಡ್ತಿದ್ದು. ಅವಂದ ಈ ಕಾಗದ ಪತ್ರ ಮ್ಯಾಲ ಇಡಾಕ್ ಚಂದ ಆಕತ್ತಿದ್, ಗಾಳಿಗೆ ಹಾರಾಡೋದಿಲ್ಲ. ತಮ್ಮ 20 ರೂಪಾಯಿ ಕೊಡ್ತಿ ಅಂದ. ಅನ್ರಿ ಸಾವ್ಕಾರ ಇದಕ್ಕೆ 20 ರೂಪಾಯಿ ಆಗೋಲ್ಲ ಅಂತ ಮುಂದಕ್ಕೆ ಬಂದ. ಮುಂದಕ್ಕೆ ಬರೋದ್ರೊಳಗನ ಅಲ್ಲಿ ಒಂದ ಬಂಗಾರದ ಅಂಗಡಿ ಕಾಣಿಸ್ತು. ಒಳಗ್ ತಗೊಂಡ್ ಹೋದ. ಸಾವ್ಕಾರ ಇದು ಕಲ್ ತಗೊಂತೀರೇನ್ರಿ ಅಂತ ಕೇಳಿದ. ಅವಂದ ಇದು ನೋಡಾಕ ಸ್ಪೆಷಲ್ ಕಾಣ್ತದೆ, ಇದು ತಗೊಂಡ ಒಳಗ್ ಹೋಗಿ ಚೆಕ್ ಮಾಡಿದ. ಇದು ಯಾವ್ದೋ ಒಂದು ರತ್ನ ಕಣ್ಣಂಗ್ ಕಾಣ್ತೈತಿ. ಯಪ್ಪ ಇದಕ್ಕ 1 ಲಕ್ಷ ರೂಪಾಯಿ ಕೊಡ್ತೀನೋ ಅಂದ. ಇವು ಗಾಬರಿ ಆದ ಮುದುಕಿ 2 ಶಿವರು ಕೊತ್ತಂಬರಿ ಕೇಳಿದ್ದ 1 ಲಕ್ಷ. ಇದಕ್ಕೆ ಗುರುಗಳು ಅಂದಾರ ಮಾರೋದಿಲ್ಲ. ಏನ್ರಿ ಸಾವ್ಕಾರ ತಿಳಿಯೋಲ್ಲ, ಇದಕ್ಕೆ 1 ಲಕ್ಷ ರೀ ಅವನ ತಗೊಂಡು ಬಂದ. ಮುಂದ ವಜ್ರದ ವ್ಯಾಪಾರ ಮಾಡುವಂತ ದೊಡ್ಡ ಮಾರವಾಡಿ ಅಂಗಡಿಗೆ ಬಂದ. ಅವನಿಗೆ ಹೋಗಿ ತೋರಿಸಿದ. ಅವನ್ ತಿರುಗಿದ್ದ. ಅವನ್ ನೋಡಿ ಚೆಕ್ ಮಾಡಿ ಹೇಳ್ತಾನ, ಯಪ್ಪ ಪ್ರಾಮಾಣಿಕವಾಗಿ ನಾ ಹೇಳ್ತೀನಿ, ಕರೆಯಲೇ ಸುಳ್ಳು ಹೇಳಕತ್ತಿಲ್ಲ. ಇದನ್ನ ಖರೀದಿ ಮಾಡೋ ಯೋಗ್ಯತೆ ನನಗಿಲ್ಲಪ್ಪ. ಯಾಕಂದ್ರ
ಇದು ಸಾಮಾನ್ಯವಾದ ಕಲ್ಲಲ್ಲ, ಇದು ಚಿಂತಾಮಣಿ ಐತಿ. ಈ ಮಣಿಯನ್ನು ತಗೊಂಡು ಹೋಗಿ ಯಾವ್ದಾರ ಕಬ್ಬಣಕ್ಕೆ ಹಚ್ಚಿದ್ರ ಕಬ್ಬಣ ಬಂಗಾರ ಮಾಡತೋ ತಮ್ಮ. ನಾನು ಇಡೀ ವಜ್ರದ ಅಂಗಡಿ ಮಾರಿದ್ರು ಇದ್ರ ಕಿಮ್ಮತ್ ಕಟ್ಟಕ್ ಆಗಲ್ಲಪ್ಪ, ಬೇಕಿದ್ರೆ ಇದನ್ನ ತಗೊಂಡು ಹೋಗಿ ರಾಜರ ಕಡೆಗೆ ಹೋಗಿ ಎಂದ್ರು. ಅವಾಗ ಅದನ್ನ ತಗೊಂಡು ರಾಜರ ಕಡೆಗೆ ಹೋದ. ರಾಜ ಅದನ್ನ ನೋಡಿದ, ದಿಕ್ಕು ತಪ್ಪದು. ಅಲ್ಲೋ ಇದನ್ನು ತಂದಾವ ನೀನು ಯಾರು? ನಾ ಹಿಂಗ್ರಿ ಇಂತ ಗುರುಗಳ ಶಿಷ್ಯ. ನೋಡು, ನನ್ನ ಇಡೀ ರಾಜ್ಯ ಇದಕ್ಕೆ ಕೊಟ್ಟರು ಸಹಿತ ಇದಕ್ಕೆ ತೂಕ ಬರಂಗಿಲ್ಲ. ಇದನ್ನ ಖರೀದಿ ಮಾಡೋ ತಕ್ಕತ್ ನನಗೆಲ್ಲ. ಇಡೀ ಭಾರತದ ಚಕ್ರವರ್ತಿ, ಎಲ್ಲ ನಮ್ಮಂತ ರಾಜರ ಮೇಲೆ ಚಕ್ರವರ್ತಿ, ಡೆಲ್ಲಿ ಬಾದಶಾ, ಅವನ ಕಡೆಗೆ ಹೋಗಿ ನಿನ್ ಕೆಲಸಕ್ಕಂದ. ನಾ ಇನ್ನೇನು ದಿಲ್ಲಿ ಹೋಗಿ ಹೊಳೆ ತಂದಲ್ಲ ತಗೊಂಬಂದು ಗುರುಗಳಿಗೆ ಕೊಟ್ಟ. ಎಲ್ಲ ಕತಿ ಹೇಳಿದ. ಗುರುಗಳು ಅಂದ್ರ, ನೋಡಪ್ಪ, 2 ಕೊತ್ತಂಬರಿ ಶಿವಡ ಅಕ್ಕಿ ಕೇಳಿದ್ರು. ರಾಜ್ಯ ಕೊಟ್ರು ಇದಕ್ಕೆ ಬೆಲೆ ಕಟ್ಟಕ್ ಸಾಧ್ಯ ಇಲ್ಲ ಅಂತ ರಾಜ ಅಂದ್ರ. ಇದ್ರೆ ನಿನಗೇನು ಅರ್ಥ ಆತಂದ್ರು. ನನಗೇನ್ ತಿಳಿಲಿಲ್ರಿ ಅಂದವ. ಮನುಷ್ಯ ಕಲ್ಲು ಒಂದ, ಆದ್ರ ಕಿಮ್ಮತ್ ಕಟ್ಟಿದವರು ಬೇರೆ ಬೇರೆ ಬೇರೆ. ಶಿವಾಯ ನಮ ಮಂತ್ರ ಒಂದ, ಅದರ ಬೆಲೆ ಎಲ್ಲರಿಗೂ ತಿಳಿಯೋಲ್ಲ. ಯಾರು ದೊಡ್ಡ ಲೆಕ್ಕಕ್ಕೆ ಹೋಗ್ತಾರಲ್ಲ, ಯಾರ ಅಂತ ದೊಡ್ಡದ ಅವ್ರಿಗೆ ಇದ್ರ ಬೆಲೆ ತಿಳಿಯುತ್ತೆ. ಬರುತ್ತ ಸಾಮಾನ್ಯ ಮಂದಿ ಏನ್ 5 ಅಕ್ಷರ ಮಂತ್ರ ಅಂತಾರೆ. ಅದಕ್ಕೆ ಎಷ್ಟು ನೀ ಕಿಮ್ಮತ್ ಕೊಡ್ತಿ, ಎಷ್ಟು ನೀ ಪುನಃ ಜಪ ಮಾಡ್ತಿ, ಅವಾಗ ನಿನಗ ಅದ್ರ ಮಹಿಮಾ ಗೊತ್ತಕತಿ. ಅಡಮುಟ್ಟುಗಳ ನಂಬಿಕೆ ಇಲ್ಲದ ಮಂದಿ ನಂಬೋಲ್ರಿ. ಏನ್ ಅದ್ರಾಗ ನಮ್ಮ ಮಟ್ಟಕ್ಕೆ ಬಹಳ ಮಂದಿ ಬರ್ತಾರೆ, ಈಗೂ ಬರ್ತಾರ. ಇವತ್ತು ಬಂದಿದ್ರು ಒಬ್ಬರು ಅಜ್ಜರ ಕಡಾಟ ಬಾಳ ಹತ್ತೈತ್ರಿ, ಒಂದ್ಸರಿ ನೀವು ನಮ್ಮ ಮನೆಗೆ ಬರ್ಬೇಕ್ರಿ. ನಿಮ್ ಮನೆಗೆ ಬಂದ್ರೆ ಏನ್ ಮಾಡೋದು? ಆಶೀರ್ವಾದ ಮಾಡಿ ಹೋದ್ರಿ. ನಾವು ಬಂದು ಆಶೀರ್ವಾದ ಮಾಡಿ ಹೋದ್ರೆ ನಿಮ್ ಕಂಠಕ್ಕೆ ಹೋಗವ? ಅದೆಲ್ಲ ನಿಮ್ ಸರಿಯಾಗಿನ ಭ್ರಮ. ಹಂಗಂತ ಸ್ವಾಮಿಗಳನ್ನ ಪೂಜೆ ಕರೆಯೋದು ಬಿಟ್ಟಿರ್ತೀವಿ. ಆದ್ರೆ ನಾವು ಇದ್ದಂಗೆ ಹೇಳಕತ್ತೇವೆ. ಸ್ವಾಮಿ ಒಂದ್ಸರಿ ಹಿಂಗ ಬಂದ ಅಂದ್ರೆ ಏನು ಕೆಲಸ ಆಗೋದು. ಗುರುನ ಹಿಂಗ ಕರಿಬೇಕು. ಹೊರಗಿನ ಮನೆಗೆ ಕರೆಯೋದಕ್ಕಿಂತ ಮನದ ಮನೆ ಒಳಗ ಕಾಯಂ ಬಂದು ಹೋಗೋ ಗುರು ಅಲ್ಲ, ಕಾಯಂ ಇರೋ ಗುರು. ಕಾಯಂ ಇರ್ಬೇಕು ಅವ್ರ ಸಾನ್ನಿಧ್ಯ ನಮ್ಮ ಮನೆ ಒಳಗ. ಅವ್ರು ನಿಜವಾದ ಭಕ್ತ. ನಾವು ಅವನಿಗೆ ಹೇಳಿದ್ವಿ, ನೋಡು, ನಾವು ಬಂದು ಹೋದ್ರೆ ಕೆಲಸ ಆಗೋಲ್ಲ. ದುಡಿದ್ರ ಪಗಾರ ಐತಿ ನಮ್ಮ ಹತ್ರ, ಏನಾರ ಹಿಂಗ್ ಮಂತ್ರಿಸ್ಕೊಡೋದು, ಏನಾರ ಚಮತ್ಕಾರ ಮಾಡೋರಲ್ಲ ನಾವು ಹೇಳಿದ ಮಾತ್ 100ಕ್ಕೆ 100 ನಂಬಿ ನೀನ್ ನಡಕೋ. ನಿನ್ನ ಕಂಠಕ್ಕೆ ಬೈಲಾಕೈತಿ. ಬಾ, ನಿನಗೆ ಯಾವಾಗ ತಿಳಿತೋ ಬಾ, ಶಿವಾಯ ನಮ್ಮ ಮಂತ್ರ ಉಪದೇಶ ತಗೋ. ಬಿಟ್ಟು ಬಿಡದ ಜಪ ಮಾಡಿ ನೋಡು, ನಿಮ್ ಮನ್ಯಾಗ ಏನು ಚಮತ್ಕಾರ ಆಕೈತೆ ಅನ್ನೋದು ನೋಡು. ನಿನ್ನ ಮನ್ಯಾಗ ಹೊರನೇನು ಹೋಗಿ ಆಯ್ತದಪ್ಪ. ಇದ್ದ ಕಂಠಕ್ಕೆ ಬೈಲಾಕವು. ಪಾಪವೆಂಬ ಮೋಡಗಳಿಗೆ ದಾಳಿಯಾಗಿದೆ, ಶಾಪ ತಾಪಗಳಿಗೆ ಪರಿಹಾರವಾಗಿದೆ. ಇದೇನು ಫಲ ಕೊಡುವುದೆಂದು ಮರೆಯಬಾರದು. ರತ್ನ ಭರಿತ ನಾಯಿ ಮಾರಿದಂತೆ ಆಗುವುದು. ಭಕ್ತಿಯಿಂದ ಭಜಿಸಿರಿ ಈ ದಿವ್ಯ ಮಂತ್ರವ. ಓಂ ನಮಃ ಶಿವಾಯ ಎಂಬ ಮಹಾಮಂತ್ರವ. ಭಕ್ತಿಯಿಂದ ಭಜಿಸಿರಿ ಈ ದಿವ್ಯ ಮಂತ್ರವ. ಇದೇನು ಫಲ ಕೊಡುವುದೆಂದು ತೊರೆಯಬಾರದು. ನಮ್ಮ ಮಂದಿ ಹೊಸ ಹುರುಪ್ನ್ಯಾಗ 4 ದಿನ ಮಾಡ್ತಾರ. ಬರ್ತಾ ಆಲಸ್ಯ, ಬ್ಯಾಸರ. ನೀವು ಎಲ್ಲ ಮಾಡಂದ್ರ ಮಾಡ್ತಾರ್ರಿ. ನಮ್ಮ ಮಂದಿ ಹಿಂಗೈತಲ್ಲ, 3 ದಾರಿ ಕೂಡದಲ್ಲಿ ಹೋಗಿ ಇಟ್ಟು ಬರ್ರಿ ಅಂದ್ರೆ ಇಟ್ಟು ಬರ್ತಾರ. ಅಲ್ಲಿ ಹೋಗಿ ಕುರಿ ಕಡ್ದು ಬರ್ರಿ ಅಂದ್ರೆ ಕಡ್ದು ಬರ್ತಾರ. ಅವ್ರ ಮನೆ ಮ್ಯಾಲ ನಿಂಬೆಕಾಯಿ ಒಗಿರಿ ಅಂದ್ರೆ ಒಗಿತಾರ. ಆದ್ರೆ ಅವನ್ನ ನಂಬಿದಂಗೆ ಇದನ್ನ ನಂಬಕ್ ಮಂದಿ ಸ್ವಾಮಿಗಳು ಯಾಕೋ ಹಚ್ಕೊಳ್ಳಿಲ್ಲ. ಹೋಗಿದ್ವಿ ಶಿವಾಯ ನಮ ಅಂತ ಅಂದ್ರಿ ಅಂತ ಹೇಳಿ ಕಳಿಸ್ಬಿಟ್ರಿ. ನಮ್ ಬಾಳ ಮಂದಿ ನಂಬೋಲ್ರಿ. ನಾವು ಏನಾರ ಇಂಥವ್ ಹೇಳಿದ್ರಿ ಅಂದ್ರ ಮಾಡ್ತಾರೆ ಅಂತವು. ಇವಾಗ ಹೇಳಿದ್ವಲ್ಲ, ನಿಂಬೆಕಾಯಿ ಒಗಿಯೋವು, ಅವರು ಮನೆ ಮ್ಯಾಲ ಒಗದು ಬರೋವು, 3 ದಾರಿ ಕೂಡದಲ್ಲಿ ಇಡೋವು, ಏನಾರ ಕಡಿ ಪಡಿ ಅಂದ್ರ ಮಾಡ್ತಾರ. ಆದ್ರೆ
ಇದನ್ನ ನಂಬಿ ಮಾಡೋರು ಬಹಳ ಕಡಿಮೆ. ಅಂದ್ರ ನೋಡ್ರಿ, ಬರೇ ನಿಮ್ ಮನಿ ಅಷ್ಟೇ ಸುಧಾರಿಸೋದೇನ್ ದೊಡ್ಡ ಮಾತಲ್ಲ, ಇಡೀ ಊರಿಗೂರು ಸುಧಾರಿಸಿದ ಜೋಡ ಕುರುಳಿ ಬಂದು ನೋಡ್ರಿ. 12 ವರ್ಷದ ಹಿಂದೆ ಜೋಡ ಕುರುಳಿ ಹೆಂಗಿತ್ತಪ್ಪ ಅಂದ್ರ ಅಲ್ಲಿ ಬರಾಕ ಮಂದಿ ಹೆದರ್ತಿದ್ರ. ಯಾಕಂದ್ರ ಸಾಮಾನ್ಯ ಮಂದಿ ಜೋಡ ಕುರುಳಿ ಮಂದಿ PSI ಸಾಹೇಬರು ಕಂಬು ಕಟ್ಟಿ ಬಿಡೋದು ಮಂದಿ. ಅದು PSI ಸಾಹೇಬ್ ಅಂದ್ರೆ ಹೆದರು. ಅಲ್ಲಿ ಜೋಡ ಕುರುಳಿ ಬರ್ಬೇಕಾದ್ರೆ ಪೊಲೀಸರು ಅನ್ಸುತ್ತಿರ್ತಾರ ಅಂತ ಮಂದಿ. ಇವತ್ತು ಬಂದು ನೋಡ್ರಿ, ಅಲ್ಲಿ ವರ್ಷದಾಗ 1-2 ಕೊಲೆ ಆಗ್ತಿದ್ವು, ಜಗಳ. ಈಗ ಬಂದ್ ಕೇಳ್ರಿ ಪೊಲೀಸ್ ಸ್ಟೇಷನ್ಯಾಗ ಏನೋ ಪವಾಡ್ ಆಗ್ಯದ, ಜೋಡ ಕುರುಳಿ ಕೇಸ ಬರುವಲ್ವ, ಜಗಳ ಬರುವಲ್ವ, ಬಹಳ ಕಮ್ಮಿ ಆಗ್ಯಾವ. ನಾವು ಬಂದ್ ಈಗ 12 ವರ್ಷ ಆಯ್ತು, ಒಂದೇ ಒಂದು ಕೊಲೆ ಆಗಿಲ್ಲ ಆ ಊರಾಗ, ಇಲ್ಲಿ ತನ ಕೊಲೆ ಆಗಿಲ್ಲ. ಯಾಕೆ? ಮತ್ತ ನಾವು ಹೊಸದಾಗ ಬಂದಾಗ ಊರಾಗ ಬೀರಪ್ಪನ ಗುಡಿಯಾಗ ಪ್ರವಚನ ಹಚ್ಚಿದ್ವಿ ಸಿದ್ಧಾರ್ಥ. ನಾವು ಬರೋ ದಾರಿ ತುಂಬಾ ಬಿದ್ದಿರ್ತಿದ್ವು, ಯಾವ ಕುದುದಕ್ಕೆ ಬಿದ್ದಿರ್ತಿದ್ವಿ. ಇವತ್ತು ಬಂದು ನೋಡ್ರಿ, 9 ಗಂಟೆ ಮ್ಯಾಲ ಒಬ್ರು ಊರಾಗಿರಂಗಿಲ್ಲ. ಅಲ್ಲಿ ಮೊದಲಿಗೆ ಹೋಟೆಲ್ದಾಗ ಔಷಧಿ ಅಂಗಡಿ ಸೆರೆ ಮಾರ್ತಿದ್ರಲ್ಲಿ. ಇವತ್ತು ಬಂದು ಕೇಳ್ರಿ, ಎಲ್ಲಾರ ಒಂದು ಸೆರೆ ಮಾರ್ಯಾರ ಗೊತ್ತಾದ್ರೆ 50,000 ರೂಪಾಯಿ ದಂಡ ಐತಿ. ಎಲ್ಲ ಸೆರೆ ಬಂದ್ ಜೋಡ ಕುರುಳ್ಯಾಗ. ಮತ್ ಸೆರೆ ಬಂದಾದ್ಮೇಲೆ ಜಗಳ ಬಂದ್ ಆಗಬೇಕಲ್ಲ, ಜಗಳ ಬಂದು ಊರ್ ನಾವ್ ಯಾರಿಗೂ ಸೆರೆ ಬಂದ್ ಮಾಡ್ರಿ ಅಂತ ಹೇಳಿಲ್ಲ, ಯಾರಿಗೂ ಜಗಳ ಮಾಡಬೇಡ್ರಿ, ಕೊಲೆ ಮಾಡಬೇಡ್ರಿ ಅಂತ ಹೇಳಿಲ್ಲ. ನಾವು ಮಾಡಿದ್ದು ಒಂದೇ ಉಪಾಯ, ಬೆಳಗ್ಗೆ 7ರಿಂದ ಸಂಜೆ 7 ತನಕ ಪಾಳೆ ಮ್ಯಾಲ ಓಂ ನಮ ಶಿವಾಯ ಕೊಟ್ಟಿವಿ. 7 ವರ್ಷ ಆಯ್ತು ಓಂ ನಮ ಶಿವಾಯ ಅನ್ನಕತ್ಯಾರ. ಊರಾಗ ದೊಡ್ಡ ಬದಲಾವಣೆ ಆಗೈತಿ. ಊರು ಸುಧಾರಿಸೈತಿ, ನಿಮ್ ಮನೆ ಸುಧಾರಿಸೋದಿಲ್ಲೇನು? ನಿಮ್ ಮನ್ಯಾಗ ಜಗಳ ಬಂದಾಕವ, ನಿಮ್ ಮನ್ಯಾಗ ಕಡಾಟ ಕಂಟಕ, ಇವೇನಾದ್ರು ದರಿದ್ರ ಬಂದು ಸೇರಿರ್ತಾವ, ದೆವ್ವ ಭೂತ ಪಿಶಾಚಿ ಅವೆಲ್ಲ ಜಾಗ ಖಾಲಿ ಮಾಡ್ತಾವ. ನಿಮ್ ಮನೆ ತಣ್ಣಗ, ನಿಮ್ ಮನಸ್ಸು ತಣ್ಣಗ. ಕೇವಲ ಮಂತ್ರ ನಂಬಬೇಕ. ಮತ್ತ ಹಂಗ ಮಾಡೋದಲ್ಲ, ನಂಬಿ ಕರೆದರೆ. ಹಿಂಗ ಒಬ್ರು ಸ್ವಾಮಿಗಳು ಹೇಳ್ತಿದ್ರು, ಅಕ್ಕಿ ಹಾಲು ತರ್ತಿದ್ಲು ಗೌಳಿಗೆ. ಹಾಲು ತರೋದು ಒಂದೊಂದ್ ದಿನ ಲೇಟ್ ಮಾಡ್ತಿದ್ವಿ. ಯಾಕೆ ತಡ ಮಾಡ್ತಿ ಅಂದ್ರು, ಯಪ್ಪ ಏನ್ ಮಾಡೋದ್ರಿ, ಹೊಳಿ ದಾಟಿ ಬರ್ಬೇಕ್ರಿ, ಅವ್ ಅಂಬಿಗ್ಯಾರ ಒಮ್ಮೊಮ್ಮೆ ತಡ ಮಾಡ್ತಾನ, ನಾ ಏನ್ ಮಾಡ್ಲಿ? ಅವ್ರು ಒಂದು ಯಾವ್ದೋ ಹುರುಪದಾಗ ಏನ ಹುಚ್ಚಿ ಶಿವನಾಮ ಸ್ಮರಣೆಯಿಂದ ಭವಸಾಗರವನ್ನು ದಾಟಬಹುದು, ಒಂದು ಸಣ್ಣ ನದಿ ದಾಟೋದು ಏನ್ ದೊಡ್ಡ ಮಾತು ಅಂತ. ಹಿಂಗ ಅಟ್ಟೇನೋ ಒಂದು ಹುರುಪದಾಗ ಸ್ವಾಮಿಗಳು ಅಂದ್ರ. ಈಗ ಮರುದಿನ ಬಂದ್ಲು ಹೊಳಿ, ಇನ್ನು ನಾವಿಗೆ ಬಂದಿಲ್ಲ. ಅಪ್ಪಗಳು ಹೇಳ್ಯಾರ ನೋಡೋಣ ಅಂತೇಳಿ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ಪೂರ್ಣ ನಂಬಿಕೆ ಮ್ಯಾಲ ಹೊಳಿ ಮ್ಯಾಲ ಓಡಕೊಂತ ದಾಟಿದ್ಲು. ಒಂದು ಹನಿ ನೀರಕ್ಕೆ ಕಾಲಿ ಹತ್ತಿಲ್ಲ. ದೌಡ ಹಾಲು ತಂದ್ಲು. ಏನ್ ಇವತ್ತಿಷ್ಟು ದೊಡ್ಡ ಹಾಲು ತಂದಿ? ಅಪ್ಪ ನಿನ್ನೆ ಹೇಳಿದ್ದಿಲ್ಲ, ನಾನ್ ನಂಬಿದೆ, ಹೊಳಿ ನಾನು ಮುಳುಗಿಸ್ಲಿಲ್ಲಪ್ಪ. ಹಂಗಾರ ನಡ್ಕೊಂತ ಓಡಿ ಬಂದು. ಆದ್ರೆ ಆದ್ರ ಗುರುಗಳು ಈಗೇನು ಹೇಳ್ತಿದ್ದೆ, ಖರೇನು ಸುಳ್ಳು ಅನುಮಾನ ಎಲ್ಲಿ ನೋಡೋ ನಡಿ, ನನ್ನ ಮುಂದ್ ತೋರಿಸ್ ನಡಿ ಅಂತ ಸ್ವಾಮಿಗಳು ಬಂದ್ರು. ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಅನ್ಕೊಂಡು ಓಡಿಲ್ಲ ಚಕಡಿ ದಂಡಿ. ಇವ್ರು ತಮ್ಮ ಕಣ ತಮ್ಮ ನಂಬಕ್ಕಾಗಲಿಲ್ಲ, ಎಂತ ಪವಾಡ. ಬಾಯಿ ಹೊಳ್ಳಿ ಅಂದ್ರು ಮತ್ತೆ ಶಿವಾಯ ನಮ ಅನ್ಕೊಂಡು ಓಡ್ಕೊಂತ ಬಂದ್ರು ನೀರಿನ ಮ್ಯಾಲ. ಚಮತ್ಕಾರ ಆಯ್ತು. ಯಾಕೆ ಸ್ವಾಮಿಗಳು ಹಿಂಗ್ಯಾಕೆ ಬಾಯಿ ತಕೊಂಡಿರಂದ ಗಾಬರಿ ಆಗತ್ತೀವ ನನಗ. ಖರೇನ ಅಯ್ಯ ಖರೇನ ಸ್ವಾಮಿಗಳಿಗೆ ಅನಿಸ್ತು. ಮತ್ ನಾನೇ ಹೇಳಿದ್ದ ಅಂದ್ರ ಬಹುಶಃ ನನಗೂ ಇದು ಬರ್ಬೋದು ಅಂತ ಹೇಳಿ ಅವರು ನಾನು ಬರುತ್ತೆ ನಡಿ ಅಂತ ಅಂದ್ರು. ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಅನ್ಕೊಂತ ಹಿಂಗ ಹೊಂಟಿದ್ರು. ಹಿಂಗ ಹೊಂಟಿದ್ರು, ಮುಳುಗಾಕತ್ತಿದ್ರು ಅವರು. ಕಾಲೆಲ್ಲ ಮುಳುಗಾಕತ್ತು. ಅವಾಗ ಹೆದರ್ ತಿರುಗಿ ನೋಡಿದ್ರು ಗೋಳ್ಗಿತ್ತಿ. ಸ್ವಾಮಿ ಏನ್ರಿ ಹಿಂಗ್ಯಾಕೆ ಮುಳುಗಾಕತ್ತೀರಿ ಎಂದು ನನಗ ಗೊತ್ತಾಗೋದಂದ್ರ, ಏನ್ ಸ್ವಾಮಿಗಳ ನೀವು ಹೇಳಿದವ್ರು ನೀವು ಮುಳುಗಾಕತ್ತೀರವ ಅಂದ್ರು. ಆಮೇಲೆ ಬಹಳ ಶಾಣೆಗಿರ್ತ ಹೆಣ್ಮಗಳ, ನೀವ್ ಯಾಕೆ ಮುಳುಗಾಕತ್ತೀರಿ ಗೊತ್ತಾತ ಅಜ್ಜರ? ಯಾಕೆ ಅಂದ್ರ ನೀವು ಶಿವಾಯ ನಮ ಅಂತೀರಿ, ಪಂಚಿ ಬ್ಯಾಲಿ ಏರಿಸಿರಿ. ಪಂಚಿ ಯಾಕೆ ಬ್ಯಾಲಿ ಏರಿಸಿರಿ? ತೋಯಬಾರದು ಪಂಚಿ ಅಂತ. ಅಂದ್ರೆ ನಿಮಗೆ ಇನ್ನೊಂದು ನಂಬಿಕೆ ಇಲ್ಲ. ಶಿವಾಯ ನಮ ಅಂದ್ರೆ ನಾನು ಪಂಚಿ ಮೇಲೆ ಎತ್ತೀರಿ, ಕಾಲಿಡಕತ್ತೀರಿ, ನೀವ್ ಹೆಂಗ್ ತೇರ್ತೀರಿ? ನಂಬಬೇಕಂತ ನಂಬಿ ಮಾಡಿ ನೋಡ್ರಿ. ನಂಬಿರು ನೆಚ್ಚರು ಬರಿರೆಖರೆವರು, ನಂಬರರಿಯದಿ ಲೋಕದ ಮನುಜರು.
ಯಶವಂತಗ ಸ್ವಾಮಿಗಳು ಹೇಳ್ತಾರ, ಅಕ್ಕಲಕೋಟೆ ರೇವಣ ಸಿದ್ಧ ಶಿವಶರಣರು ಹೇಳ್ತಾರ, ಈ ಪಂಚಾಕ್ಷರಿ ಮಂತ್ರ ನೀ ಜಪ ಮಾಡಿ ನೋಡು, ನಂಬಿ ಮಾಡಿ ನೋಡು, 7 ದಿನದಾಗ ನಿನಗೆ ರಿಸಲ್ಟ್ ಸಿಗ್ತಂದ್ರು. 100ಕ್ಕೆ 100 ನಂಬಿದ ಯಶವಂತ್. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವ ಆ ಕ್ಷಣದೊಳಗೆ ಪ್ರಾರಂಭ ಮಾಡಿದ. ನಾವು ಕೇಳ್ತೀವಿ, ಅಲ್ಲಿ ಹೋಗಿ ಅಂದ್ರಕತ್ತೇಳ, ಮನೆಗೆ ಹೋಗಿ ಅನ್ನೋಣ, ಕದ ಮುಚ್ಕೊಂಡ ನಾನ. ಕೆಲವು ಮಂದಿ ತಿಳಿಯಾಗ ನಾವು ಜಪ ಮಾಡಿದ್ರು, ಯಾಕೆ ಜಪ ಮಾಡುವಲ್ರಿ? ಅಪ್ಪ ನಮ್ದಿನ್ನೂ ಜಗಲಿ ಕಟ್ಟಿಲ್ರಿ ಹೇಳಕ್ ನೆವ. ಅಪ್ಪ ನಮಗಿನ್ನೂ ಬ್ಯಾರೆ ಸಪ್ರೇಟ್ ಕೋಲ್ ಇಲ್ರಿ. ಇವೆಲ್ಲ ನೆವ ಹೇಳಬಾರ್ದು, ಎಲ್ಲ ಟೈಮ್ದಾಗ ಮಾಡಾಕ ಬರ್ತೈತಿ. ನೀವೇನು ಕುತ್ಕೊಂಡ್ ದೇವ್ರ ಮುಂದ ಪದ್ಮಾಸನ ಹಾಕೊಂಡ್ ಮಾಲಿ ಹಿಡ್ಕೊಂಡ ಮಾಡ್ಬೇಕಂತಿಲ್ಲ. ನೀವು ಎಲ್ಲ ಕೆಲಸ ಮಾಡ್ಬೇಕು. ರೊಟ್ಟಿ ಬಡಿವಾಗ ತಾಳ ಬಿಡದಂಗ ಶಿವಾಯ ನಮೋ ಶಿವಾಯ ನಮೋ ತಾಳ ಹೆಚ್ಚು ಬಿಡಿಬೇಕು. ರೊಟ್ಟಿ ನೋಡ್ರಿ, ರೊಟ್ಟಿ ಮಜಾ. ಆ ರೊಟ್ಟಿ ಸಹಿತ ಶಿವಾಯ ನಮ ಅಂತ ಜನಾಬಾಯಿ ಮಾಡಿದ ಕುಳ್ಳು ಸಹಿತ ವಿಠಲ್ ವಿಠಲ್ ಅಂತಿದ್ರು. ಆ ಪವರ್ ಐತಿ. ನೆವ ಹೇಳಬಾರದು, ಸುಮ್ಮನೆ ಅನವಕ್ ಅವ ಆಗ ಚಲೋ ಮಾಡಿದ ಅನ್ನಕ್ ಪುನರುಚ್ಚಾರಣ ಚಲೋ. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಗುರುಗಳು ಹೇಳಿದ್ರು ಜೋರ್ಲೆ ಅನ್ನವಕ್. ಅವನು ಚಲನ ಮಾಡಿದ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಗಟ್ಲೆ ಹೊಡ್ಕೊಂತ ಓಣ್ಯಾಗ ಹೊಂಟಿದ್ದ. ಓಣಿ ಮಂದಿ ನೋಡಾಕತ್ರ ಅವ್ನು ಬಾಯಿ ತಕೊಂಡು ಇವಂಗೇನಾದ ಮಂದಿ ನೋಡ್ತಾರಂತ ಅವನಿಗೇನು ನಾಚಿಕೆ ಆಗಲಿಲ್ಲ ಅನ್ಕೊಂತ ನಮ್ಮ ಮನೆಗೆ ಬಂದ. ಹೆಣ್ ನೋಡಿದ್ಲು, ಇವಂಗೇನಾತ್ ಹಿಂಗೇನ ಅನ್ಕೊಂತ ಬಂದಾನ ಅನ್ನುವಲ್ಲ ಅಂತ ಸುಮ್ಮನಿದ್ಲು. ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಉಣ್ಣಾಕ್ ಬಂದ್ ಕುಂತ. ಶಿವಾಯ ನಮಃ ಅಂತಿದ್ ಬಂತು. ಏ ಪುಣ್ಯಾತ್ಮ, ಉಣ್ಣ ಮುಂದರ ಒಟ್ಟ ಸುಮ್ಮನಿರ, ಅದ್ಯಾಕ ನಂಗ ಇಲ್ಲ, ನನಗ್ ಗುರುಗಳು ಹೇಳ್ಯಾರ ನಾವು ಅನ್ನೋ ಮರ ಯಾರು ಉಂಡನ್ನ ಇಲ್ಲ ಬಿಡಬಾರ್ದು ಅನ್ಬೇಕ. ಒಂತದ್ ಭಯ ಹಾಕನವ ಜೊಕ್ಕೊಂತನ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಹೆಂಟಂದು ಇರ್ವದಂದ. ಕೊನೆಗೆ ಮತ್ ರಾತ್ರಿ ಹಂಗೈದ ಮತ್ ರಾತ್ರಿ ಮಲಗಬೇಕಲ್ಲ, ಮಕ್ಕೊಂಡ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ. ಈಕೆಂದು ಆಯ್ತು ಸಾಕು, ಇನ್ನು ಮಕ್ಕೋ ಇಲ್ಲ ನೀತಿ ಬರುತ್ತನ್ನ ಅನ್ನವ ಇರುವಲ್ಲ ಅನ್ನುವಲ್ಲ ಅಂತ ಸುಮ್ಮನೆ ಆಕೆ ನಿಂತ ಹಸುವದ. ಆಕೆ ಏನ್ ಮಾಡಿದ, ಎದ್ದ ಮಗ್ಳ ಕೊಲ್ಯಾಗ ಹೋಗ ಮಕ್ಕೊಂಡು ಇವರ ಜೋರ್ಲೆ ನಾವ ಅಲ್ಲಿಗೂ ಕೇಳೋದ ಅದ. ಈಗೀಗ ನಿಂತ ಹಸುವದ್ದು ಮುಖ್ಯ ಏ ಸಾಕ ಮಾಡಿ ಮರ ಮಕ್ಕಳಿಗೆ ಸಾಕು. ಅವ್ನು ಬಿಡೋಲ್ಲ, ಇಲ್ಲ ನಿನಗೆ ಯಾರು ಬೇಡ ನಿಮ್ಮ ನಾ ಅನ್ನೋ. ಅವನಿಗೆ ಸಂಕಟೇನು, ನಾ ಜೈಲಿಗೆ ಹೋಗ್ಬಾರ್ದು, ನನಗೆ ಊರ್ಲೆ ಬಿಡಬಾರ್ದು, ನಾ ಬಿಡುಗಡೆ ಆಗ್ಬೇಕು ಅನ್ನೋ ಸಂಕಟ ಅವನಿಗೆ ಅನ್ನ ಕಚ್ಚೈತಿ. ಅನ್ನವ 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 ಹೇಳಿ ಬೆಳಗ್ಗಿನ ಜಾವ ಹಂಗ 3 ಗಂಟೆ ಮ್ಯಾಲ ನಿದ್ದೆ ಹತ್ತಿತ್ತು. ಅಂದು ಈಗರ ಪುಣ್ಯಾತ್ ಮಕ್ಕೊಂಡ್ ನಿದ್ದೆ ಹತ್ತಿ ಅಕ್ಕಿಗೂ ನಿದ್ದೆ ಹತ್ತೈತಿ. ನಿದ್ದೆ ಹತ್ತಿ 2 ತಾಸಿಗೆ ಹಚ್ಚರಾತಿ ಹೋಗ. ಇನ್ನೂ 5 ಗಂಟೆಗೆ ಮತ್ ಹೇಳ್ತು ಕುಂತ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವ. ಆಕಿ ಮತ್ತೆ ಎಚ್ಚರ. ಇದಕ್ಕೆಲ್ಲ ಹುಚ್ಚ ಹಿಡಿದೇವ. ರಾತ್ರಿನೂ ಮಲ್ಬಿಡೋದು, ಬೆಳಗಡೆನೂ ಮಲ್ಬಿಡುವಂತ ಎದ್ದು ಬಂದು ಜಗಳ ತಿರುದ. ಯಪ್ಪ ನಿನಗ ಅಟ್ಟ ಚಟ ಬಂದ್ರ ಅದು ಊರ್ ಹೊರಗ ಹನುಮಪ್ಪನ ಗುಡಿ ಹೋಗಲ್ಲ. ಅವಂದ ನನ್ನ ಮನೆಯಾಗ ನಾ ಶಿವಾಯ ನಮ್ಮ ಅನ್ನಾಕ ನಿಂದ ಏನ್ ಹರಕತ್ತ, ನೀನ್ ತಂದಕಿ ನನ್ನ ಮನ್ಯಾಗ ಅಂದ್ರ ನೀ ಯಾವಾಕಿ ಕೇಳಾಕಂತ ಹಿಂಗ ಬಿಡಿಸಿಲ್ಲ ಅಂತ ಆಕೆ ಅಂದ್ರ ಯಾಕೋ ನಾನು ಮಳಿ ಬಿಡ್ಕೊಂಡ್ ಬಂದೆ ನಿನ್ ಮನೆಗ ಅಂತ ಆಕಿ. ನೀನ ಬೇಕಾದ ಬರೀ ಆದ್ರೆ ಆಮ್ಯಾಲ ನಿನಗೆ ಉತ್ತರ ಕೊಡ್ತೇನೆ. ನಾ 7 ದಿನ ನಿನ್ ಕೂಡ ಮಾತಾಡಂಗಿಲ್ಲ. ನಾವಂದ್ರ ನಾವ್ ಅಂತಿಮ ಶಿವ ಎಷ್ಟು ಒದರಾಡಿದ್ರು ಕೇಳಿದ್ರು ಹತ್ತಿ ಇಟ್ಕೊಂಡು ಕೇಳ ಶಿವಾಯ ನಮ ಶಿವಾಯ ನಮ ಚಾಲು ಮಾಡಿದ್ದ. ಕೊನೆಗೆ ಅಕ್ಕಿಗರ ಎಟ್ ತಡ್ಕೊಂಡು 1 ದಿನ 2 ದಿನ 3 ದಿನ 3 ದಿನಕ್ಕಂದ್ರ ತೆಲಿ ಬಾವು ಬಂದು 7 ಗಂಟೆ ಬಿದ್ದ. ಊರ್ ಹಿರಿಯಾರ ಕುಡಿಸಿದ್ಲಕಿ, ಓಣ್ಯಾಗಿನ ಹಿರಿಯಾರ ನೀವೇನು ಹಿಂಗ ಹಚ್ಚಾನ ಮತ್ ನಾ ಹೆಂಗ ಬಾಳೆ ಮಾಡ್ಲಿ ಎಂದು. ಇವ ಹಿರಿಯಾರ ಕೂಡಿದವ್ರ ಗೌತಿರ್ಬೇಕಲ್ಲ. ಇವ ಶಿವಾಯ ನಮ ಶಿವಾಯ ನಮ ಶಿವ. ಅವ್ರು ಹಿರಿಯಾರ ಅಂದ್ರು ತೆರಿಗಿನ ಹಾಪದೈತೆ ಸುಮ್ಮನೆ ಕೊಂದ್ರು. ಮನುಷ್ಯನ್ಯಾಗ ಅನ್ನು ನಿನಗ ಅಟ್ಟು ಬರ್ತಿದ್ರ ಮನುಷ್ಯನ್ಯಾಗ ಅನ್ನು ಇಲ್ಲ. ನಮ್ ಗುರುಗಳು ಹೇಳ್ಯಾರ ಗಟ್ಲೆ ಅನ್ನೋ ಶಿವಾಯ ನಮ ಶಿವಾಯ. ಕೊನೆಗೆ ಯಾಕೆ ಹೆಣ್ತಿ ಅನ್ಲೋ ನೋಡ್ರಿ, ಇವ ಸರಳ ಇದ್ದ ನಾನು ಸರಳ ಇರಾಕಿ ಇಲ್ಲದ್ರ ನಾನು ನನ್ನ ತವ್ರ ಮನೆಗೆ ಹೋಗಿ. ನಮ್ಮ
ನೋಡೋ ಮತ್ ಹೆಣ್ಮಗಳು ಹಿಂಗ ಅಂದಾಕತ್ಯಾಳ ಅಂದ್ರು. ಅವಂದ ಹೋಗ್ಲಿ ಶಿವಾಯ ನಮ್ಮ ಶಿವಾಯ ನಮ್ಮ ಶಿವಾಯ ಯಾಕ ಹೋಗ್ಲಿ ಅಂತ ನೀವ್ ಸರಳ ಅಂದ್ರ ನಾ ಹಂಗ ಹೋಗಕ್ಕೆಲ್ಲ ನನಗ ವರದಕ್ಷಿಣೆ ಕೊಟ್ಟು ಮಾಡಿ ನಂದು ಎಲ್ಲ ಬಳಿ ಕೊಡ್ಬೇಕಂತ ಏನ್ ನಿಂತ ಪಾಲಿಗೆ ಏನೇನು ಬರ್ತದ ಎಲ್ಲ ತಗೊಂಡ್ ಹೋಗತ್ತ. ನಂದು ಎಮ್ಮಿನ ನಿಂದ ಏನು ಮನಸ್ಸಿ ಒಟ್ಟ ನೀವು ಹೊರ ಹೋಗ್ರಿ ನಾ ಶಿವಾಯ ನಮ್ಮ ಬಿಡವಲ್ಲ. ಎಟ್ಟು ಗಟ್ಟಿಗೆ ಹಚ್ಚಿದಂದ್ರ ಆಕಿ ಎಟ್ಟು ನಂಬಿಕೆ ಇತ್ತ ಅಂದ್ರ ಹೆಂಡತಿ ಹೊರ ಹೋಗಂದ ಮನ್ಯಾಗಿನ ಬಂಗಾರ ತಗೊಂಡ್ ಹೊಂಟ್ರು ಹೋಗಲಿ ಅಂದ, ಮನ್ಯಾಗಿನ ದನಕರ ತಗೊಂಡ್ ಹೊಂಟ್ರು ಹೋಗಂದ. ಎಲ್ಲ ಹೋಗ್ಲಿಕ್ಕರೆ ಶಿವಾಯ ನಮ್ಮ ಬಿಡಲ್ಲ. ಇದಕ್ಕೆ ಕರೆ ಭಕ್ತಿ ಅಂತಾರ. ನಮಗೆ ಒಂದು ಜಪ ಮಾಡ್ಕೋಂತ ಕುಂತಿದ್ವಿ, ಯಾವ ದೋಸ್ತ ಬಂದ ಅನ್ಕೊಡದ ಬಂದ್ಯಾ ಬಾ ಚಲು ನಮ್ಮ ಮಾತ ಇದು ಜಪ ಇಲ್ಲೇ ಕುಂದಿರ್ತೇವೆ. ನಮ್ಗೆ ಯಾವಾಗ ಬೇಕಿರ್ತವ ನಮಗ ಮೊದ್ಲ ಬ್ಯಾಡಾಗಿರ್ತದ. ನಾಮಸ್ಮರಣೆ ಅಷ್ಟು ಸರಳ, ಎಲ್ಲ ಹೇಳೋದು ಬಹಳ ಸರಳ, ಅನ್ನೋದು ಬಹಳ ಸರಳ, ಆದ್ರ ಮಾಡಾಕ ಪುಣ್ಯ ಬಾಳ್ಬೇಕ. ಇದು ನೋಡ್ರಿ ಬೇಕಾದ್ರೂ ಹೇಳ್ರಿ ಉಳಿದ ಬೇಕಾದಂಗ ಮಾಡಿ ಜಪ ಮಾಡದ್ ಕುಂದ್ರಿಸಿ ನೋಡ್ರಿ. ಮೊದಲು ಬರೋದ ನಿದ್ದೆ, ಆಕಳಿಕೆ, ತೂಕುಡಿಕೆ, ಆಮೇಲೆ ಜಪ ಮಾಡ್ತಿದ್ದಂಗ ನಮ್ಮ ಮನಸ್ಸು ಎಲ್ಲರ ಹೋಗತಿ. ಇದು ದೊಡ್ಡ ಸಮಸ್ಯೆ. ಅದು ಅಷ್ಟು ಸರಳ ಇಲ್ಲ. ಪುಣ್ಯವಂತರಿಗೆ ಅಟ್ಟ ಮುಂದೆ ಒಂದೇನೋ ನಶೀಬು ಭಾಗ್ಯ ಬಾಗಿಲು ತೆಗೆಯೋದಿತ್ತಂದ್ರ ಅವ್ರಿಗೆ ಅನ್ನಾಕ ಬರ್ತೈತಿ. ಇರ್ಲಿ ಯಶವಂತನ ನಶೀಬ್ ಅನ್ನಾಕತ್ತ ಅನ್ನಾಕತ್ತ ಅನ್ನಾಕ 7 ದಿನ ಅಖಂಡ ನಾಮಸ್ಮರಣೆ ಮಾಡಿದ ಫಲ ಕೋರ್ಟಿನೊಳಗ ನಿಜವಾದ ಕೊಲೆಗಾರ ಸಿಕ್ಕಿಬಿದ್ರು ಇವನ ಕುಲ್ಲಾದ ಹೊರಗೆ ಬಂದ. ಮೊದಲು ಪೇಡೆ ತಗೊಂಡು ಓಡಿ ಬಂದದ್ದ ಅಕ್ಕಲಕೋಟೆ ಶರಣರ ಹತ್ರ ಬಂದ ಪೇಡೆ ಕೊಟ್ಟ ಸಾಷ್ಟಾಂಗ ನಮಸ್ಕಾರ ಮಾಡಿದೆಪ್ಪ, ನಿಮ್ ಪಾದ ಪುಣ್ಯದೇನ ಕುಲ್ಲಾದರಿ ಎಂದ. ಶರಣರಂದ್ರು, ತಮ್ಮ ಅದು ಹಂಗಲ್ಲ, ನೀ ಏನ್ ನಂಬಿ ಓಂ ನಮ ಶಿವಾಯ ಅಂದಿ ನಿನ್ನ ಪಗಾರ ನೀ ದುಡುಕಿದ ಪಗಾರ ನೀನು ಸಿಕ್ಕತ್ತು ಅಂದ್ರು. ಅಪ್ಪುಗಳಂದ್ರು, ತಮ್ಮ ಬರೇ ಜೈಲಿಂದ ಬಿಡುಗಡೆ ಅಲ್ಲ, ಈ ಭವಬಂಧನದಿಂದ ಬಿಡುಗಡೆ ಮಾಡತಕ್ಕಂತೈತೋ, ಮತ್ ಇನ್ನು ಆರಾಮಾದೆ ಇನ್ನು ಕುಲ್ಲಾತ ಇನ್ಯಾಕ್ ಶಿವಾಯ ನಮ್ಮ ಅಂತ ಬಿಟ್ಟಿಗಿಟ್ಟಿ. ನಮ್ಮ ಮಂದಿ ಚಾಳಿ ಇದೊಂದೈತಿ. ಎಡರಡಸಿದ ವೇಳೆಯೋಳು ಮೃಡ ನಿಮ್ಮ ನೆನೆಯವರು, ಎಡರು ಕಡೆಯಾದ ಮರುಕ್ಷಣ ಮೆಡವಿಯೋ ನೆನೆಯರು ರಾಮನ ಅಂತ. ಅವನ್ ದೇವ್ರನ್ನ ಎಳವಿದ್ರು ಅವ್ರಿಗೆ ನೆನಪಾಗಂಗಿಲ್ಲ. ಕಷ್ಟ ಬಂದಾಗ ಬಹಳ ದೇವ್ರ ನೆನಪು ಬರ್ತಾನೆ. ಹಂಗ ಮಾಡಬೇಡ, ಇದನ್ನ ಬಿಡಬೇಡ, ಇದನ್ನ ಕಂಟಿನ್ಯೂ ಮಾಡಂದ್ರು. ಆದ್ರಿ ಅಪ್ಪ ನನಗ್ ಮಂತ್ರ ಮಹಿಮೆ ಗೊತ್ತಾಗೈತ್ರಿ, ಇನ್ನು ಬಿಡೋಲ್ಲ ಅಂದ. ಹಗಲು ರಾತ್ರಿ ಜಪ ಮಾಡಿ 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 ಅವನಿಗೆ ಯಾವ ಪುಸ್ತಕ ಓದ್ಲಿಲ್ಲ, ಯಾವ ಪ್ರವಚನ ಕೇಳಿ, ಕೇವಲ ನಾಮ ಜಪದಿಂದ ಅವನಿಗೆ ವಿವೇಕ ಜಾಗೃತ. ಇದು ನಿತ್ಯ, ಇದು ಮಿಥ್ಯ, ಇದು ಸತ್ಯ, ಇದು ಮಿಥ್ಯ, ಇದು ತೋರಿ ಅಡಗುವ ಜಗತ್ ಇದು ಅಶಾಶ್ವತ, ಪರಮಾತ್ಮ ಒಬ್ಬನೇ ಶಾಶ್ವತ ಅನ್ನೋ ವೈರಾಗ್ಯ ಅವನಿಗೆ ಉತ್ಪತ್ತಿ ಆಗ ವಿವೇಕದ ಕಣ್ಣು ತೆಗೆದು ಅವನಿಗೆಲ್ಲ ವ್ಯವಹಾರ ವ್ಯಾಸರ ಬಂದು ಅಕ್ಕಲಕೋಟೆ ಶರಣರ ಕಡೆಗೆ ಬಂದ. ಯಪ್ಪ ನಿಮ್ಮಿಂದ ನಾವು ಉದ್ಧಾರ ಆಗಿ ನನಗೆ ನಿಮ್ ಕೂಡ ಇರಬೇಕು ನಂಗೆ ಆಗಕತ್ತೈತ್ರಿ ಅಂತ. ಯಾರು ಬೇಡ ಅಂತಾರೋ, ಇಲ್ಲೇ ಇರು ನಮ್ ಕೂಡ. ಅವ್ರಂತೂ ಒಂದ್ ಕಡೆಗೆ ಇರೋರಲ್ಲ, ಹಳ್ಳಿ ಮ್ಯಾಲ ಸಿದ್ಧಾರೂಢರನ್ನ ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಗೋವಾ 4 ರಾಜ್ಯಗಳಿಗೆ ಸಿದ್ಧಾರೂಢ ಪ್ರಚಾರ ಮಾಡಿದವರು ಅಕ್ಕಲಕೋಟೆ ರೇವಣಸಿದ್ಧ ಶಿವಶರಣ. ಅವರಿಂದ ಸಿದ್ಧಾರೂಢ ಪ್ರಚಾರ ಆಯ್ತು. ಈ ದಿನ ನಿಮ್ಗೆ ಹೇಳಿಸ್ತವಲ್ಲ, ಸಿದ್ಧಾರೂಢ ಸದ್ಗುರು ತಂದೆ ಉದ್ಧಾರಾದೇವು ನಿಮ್ಮಿಂದ. ಈ ಹಾಡು ಬರೆದವರು ಅಕ್ಕಲಕೋಟೆ ಶರಣರು. ಸಾಧು ಬಂಧನ ನೋಡ ತಂಗಿ, ಸಿದ್ಧ ಬಂಧನ ನೋಡ ನೋಡಿ, ಇವೆಲ್ಲ ಹಾಡೋರು ಅಕ್ಕಲಕೋಟೆ ಶರಣರು. ಅವ್ರ ಶಿಷ್ಯಾಗಿ ಅವ್ರು ಬೆನ್ನ ಹತ್ತಿ ಬಿಟ್ಟಿವ. ಹಳ್ಳಿ ಮೇಲೆ ಅವ್ರು ಸೇವಾ ಮಾಡಕೊಂತ ಪ್ರವಚನ ಚಲೋ ಇತ್ತು. ಒಂದ್ ಸಾರಿ ಅವನ್ ಕರ್ಕೊಂಡ ಸಿದ್ಧಾರೂಢಪ್ಪರ ಕಡೆಗೆ ಹುಬ್ಬಳ್ಳಿ ಕರ್ಕೊಂಡವ್ರು. ಅದೇ ಪ್ರಥಮ ದರ್ಶನ ಸಿದ್ಧಾರೂಢ. ಸಾಷ್ಟಾಂಗ ನಮಸ್ಕಾರ ಹಾಕಿದ ಸಿದ್ಧಾರೂಢ ಅವನ್ ಗುರುತು ಹಿಡದ. ಯಾಕ ಅವನ್ ಹಗಲು ರಾತ್ರಿ ಜಪ ಮಾಡಿ ಮಾಡಿ ಹಣ್ಣಾಗಿತ್ತದ. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಬಿಟ್ಟು ಕಳಚಿ ಬೀಳುವಲ್ಲಿ ತನಗೆ ಬೇಕೆಂದೆತ್ತಿಕೊಂಡ ನಮ್ಮ ಕೂಡಲ ಸಂಗಮ ದೇವ. ಆ ಅಂತಃಕರಣ ಹಣ್ಣಾಗಿದ್ದ ನೋಡಿ ಅವನ ಅಪ್ಕೊಂಡ್ಬಿಟ್ರು ಸಿದ್ಧಾಡು. ಮುದ್ದಾಡಿ ಅಂತ ಸಿದ್ಧಾಡು, ಎಷ್ಟು ಹಣ್ಣಾಗಿತ್ತಲ್ಲಪ್ಪ ನಿನ್ ಹೃದಯ ಪಕ್ವಾಗೈತೋ, ನಿನ್ನ ನುಂಗಬೇಕನ್ಸಕತ್ತೈತೋ ನನಗ ಅಂದ್ರು.
ಅಂದ್ರೆ ಸಿದ್ಧಾರೂಢ ಮಂದಿ ನುಂಗದಿದ್ರಲ್ಲ, ನಿನ್ನ ನುಂಗದಂದ್ರೆ ಅವನ ಅಹಂಕಾರವನ್ನ ನುಂಗಿ ಅವನನ್ನ ತನ್ನೊಳಗೆ ಒಂದು ಮಾಡಿಕೊಳ್ಳೋದಕ್ಕೆ ನುಂಗೋದಂತ. ನಿನ್ನ ನುಂಗಿ ನನ್ನ ಹೊಟ್ಟೆಗಿಟ್ಟ ಹೋಗ್ಬೇಕು ಅನ್ಸಕತ್ತಿತ್ತು ಯಶವಂತ್ ಅಂತ ಸ್ವತಃ ಸಿದ್ಧಾರೂಢರು ಮುದ್ದಾಡ್ಬೇಕಾದ್ರ ಅವನು ಎಷ್ಟು ಜಪ ಮಾಡಿರ್ಬೇಕು, ಹುಡುಗಿನ ಅವನಿಗೆ ತಗೊಂಡ್ರ ತಮ್ಮ ಹತ್ರ ಅಕ್ಕಲ್ಕೋಟಿ ಶರಣರಿಗಂತ, ಶರಣರ ಇವನ್ನ ನಿಮ್ಮ ಕೂಡ ನಾವು ಕಳಿಸೋದಿಲ್ಲ, ಇವನ್ ನಮ್ಮ ಹತ್ರನೇ ಇರ್ಬೇಕಂತ ಅಪ್ಪವ್ರು ಅಂದಾಗ ಯಾರು ಬೇಡ ಅಂತಾರಪ್ಪ. ಅವನ್ ನಸೀಬ್ ತೆಗೀತು. ಅವನೇನು ಹುಬ್ಬಳ್ಳಿಯಾಗ ಇರ್ಲಿ ಅಂತ ಮಠದಾಗ ಬಿಟ್ರು. ಸಿದ್ಧಾರೂಢಪ್ಪವ್ರವನಿಗೆ ಆಶೀರ್ವಾದ ಮಾಡಿ ಒಂದ ಸಿದ್ಧಾರೂಢ ಕಥಾಮೃತ ಏನಿಲ್ಲ ಐತಿಲ್ಲ, ಕಥಾಮೃತ ಗ್ರಂಥ ಅಜ್ಜಿದ್ದಾಗನ ತಯಾರಾಗಿದ್ದು. ಆ ಗ್ರಂಥವನ್ನ ಆಶೀರ್ವಾದ ಮಾಡಿ ಅವನಿಗೆ ಗುಡಿಯಾಗ ಹಾಕಿದ್ರು. ಯಶವಂತ ದಿನನಿತ್ಯ ಗುರು ಚರಿತ್ರ ಪಾರಾಯಣ ಮಾಡಪ್ಪ, ನೀ ಉದ್ಧಾರ ಹಾಕಿ ಅಂತ ಅಪ್ಪವ್ರ ಆಶೀರ್ವಾದ ಮಾಡಿ ಕೊಟ್ರ ಯಶವಂತನ ಕಣ್ಣಾಗ ನೀರು ಬರಕತ್ತು. ಯಾಕೆ ಕಳ್ತೀಯೋ ಅಪ್ಪ, ನಾ ಶಾಲೆ ಮುಂದು ಹಿಂದು ಹಾದಿಲ್ರಿ, ನನಗೆ ಗ್ರಂಥ ತಗೊಂಡ ನನಗ ನಶೀಬ್ ಇಲ್ಲಪ್ಪ, ಇದನ್ನ ಓದೋ ಪುಣ್ಯ ನನಗಿಲ್ಲ ಅಂದಾಗ ಅಜ್ಜೋರ್ ಅಂತಾರೆ, ಯಾಕೆ ಅಳ್ತೀಯೋ ಯಶವಂತ್, ನಾಲ್ಗಿ ತೆಗಿ, ಬಾಯಾಮ ನಾಲ್ಗಿ ಹೊರಗೆ ತೆಗಿ ಅಂತ ಹೇಳಿದ್ರು. ಅವನ ನಾಲಿಗೆ ತೆಗೆದ ಮಗ್ಲಾಗಿದ್ದ ಅಂಗಾರವನ್ನ ಕೈಗೆ ಹಚ್ಚಿಕೊಂಡ ಆ ಅಂಗಾರದಿಂದ ಅವನ ನಾಲಿಗೆ ಮೇಲೆ ಓಂಕಾರವನ್ನು ಬರೆದು ಸಿದ್ಧಾರೂಢ ತಲೆ ಮೇಲೆ ಕೈ ಇಟ್ಟರೆ ನಿರಕ್ಷರನಾದ ಯಶವಂತ ಬ್ರಹ್ಮಜ್ಞಾನಿಯಾಗಿ ಬದಲಾದ. ಅವನಿಗೆ 64 ವಿದ್ಯೆಗಳು ಬರಕ್ ಚಲೋ ಆದವು. ಅವನ ಮುಖದೊಳಗ ವಿದ್ಯಾ ಕಳೆ ಚಿಮ್ಮಕ್ಕ. ಅವನ ಮುಂದೆ ದೊಡ್ಡ ಸಾಧುವಾಗಿ ಹೆಂಗ ಅಕ್ಕಲ್ಕೋಟಿ ಶರಣ ಸಿದ್ಧಾರೂಢ ಪ್ರಚಾರ ಮಾಡಿದ್ರ ಹಂಗ ಸಿದ್ಧಾರೂಢ ಚರಿತಾಮೃತ ಬಹಳ ಕಡೆ ಪ್ರವಚನ ಮಾಡ್ಯಾನ. ಆ ಯಶವಂತ ಸಾಧುಗ ಮುಂದ ಅವನಿಗೆ ಹೆಸರು ಶಿವಾಯ ನಮ ಅಂತ ಬಿತ್ತು. ಅವನ್ ಇವತ್ತು ಗದ್ದಿಗೆ ಯಾವ ಆಳಂದ ತಾಲೂಕಿನೊಳಗ ಅಲ್ದಿ ಎನ್ನುವಂತ ಒಂದು ಊರು ಬರ್ತದೆ. ಅಲ್ದಿ ಒಳಗ ತ್ರಿಷಷ್ಟಿ ಮಂಟಪದೊಳಗ ಯಶವಂತ ಅಂದ್ರೆ ಈ ಓಂ ನಮ ಶಿವಾಯ ಶರಣರು ಗದ್ದಿಗೆ ಮಾಡಿ ಇವತ್ತಿಗೂ ಪೂಜೆಗೊಳ್ಳಕತ್ಯಾನ. ಒಬ್ಬ ಮಹಾಸಂತನಾಗಿ ಯಶವಂತ ಬದಲಾದ ಕೇವಲ ನಾಮಸ್ಮರಣೆಯಿಂದ. ಆ ಯಶವಂತನ ಕತಿ ಈಗ ಬಂದದ್ದು. ಇನ್ನು ನಮ್ಮ ಪುರಾಣ ಚಲೋ. ಅವನು ಯಾರಂತ ಇಟ್ಟೊತ್ತು ಹೇಳಿದ್ವಿ. ಆ ಶಿವಾಯ ನಮ ಮಠದಾಗಿದ್ದ. ಅವನಿಗೆ ಕೆಲಸ ಏನು ಸಿಗುವಲ್ದು ಮಠದಾಗ. ಎಲ್ಲರೂ ಒಂದೊಂದು ಕೆಲಸ ಹಂಚ್ಕೊಂಡ್ಬಿಡ್ತಾರ. ಅವನಿಗರ ನಾನು ಒಂದು ಏನಾರ ಸೇವಾ ಮಾಡಬೇಕು, ಸುಮ್ಮನೆ ಇರಬಾರ್ದು ಮಠದಾಗ. ಒಂದ್ ತಲೆಯಾಗ ವಿಚಾರ ಬಂತು. ದಿನಾ ಬೆಳಗ್ಗೆ 5 ಗಂಟೆಗೆ ಜನ ಮಠಕ್ಕೆ ಆರತಿ ತಗೊಂಡು ಬರ್ತಿದ್ರು. ಅಜ್ಜಗ ಭಜನೆ ಮಾಡಿ ಆರತಿ ಮಾಡಿ ಹೋಗಿದ್ರು ಎಲ್ಲ ಹೆಣ್ಣು ಗಂಡು ಕೂಡಿ. ಇವತ್ತಿಗೂ ಪದ್ಧತಿ ಐತಿ. ಹುಬ್ಬಳ್ಳಿ ಮಠಕ್ಕೆ ಬಂದ್ ನೋಡ್ರಿ, ನಶಿಕನ್ಯಾಗ 5 ಗಂಟೆ 30 ನಿಮಿಷಕ್ಕಂದ್ರ 100 ಮಂದಿ ಅವುಗಳು ಆರತಿ ತಗೊಂಡ್ ಬರ್ತಾರ. ಬೆಳಗ್ಗೆ 5:30ಕ್ಕೆ 2 ಸಾಲ ನಿಂತು ಇಲ್ಲಿ ನಿಂತಿದ್ರಲ್ಲ 2 ಸಾಲ, ಹಿಂಗ್ ಪ್ರತಿದಿನ ತಮ್ಮ ಜೀವನ ಪರ್ಯಂತ ಆರತಿ ಬೆಳಗೋ ಸೇವೆ ಮಾಡ್ತಾರೆ. ಆ ಹೆಣ್ಮಕ್ಳು ಮಾತಾಡ್ಕೊಂಡ ಯಶವಂತ ಸಾಧು ಶಿವಾಯ ನಮ ಕೇಳ್ಕೊಂಡ. ಏನಂತಿದ್ರು, ಯಾಕ ನಿನ್ನೆ ಯಾಕೆ ಬಂದಿಲ್ಲ ಅಂದ್ರ, ಯವ್ವ ಏನ್ ಮಾಡ್ಲಿ, ಕೆಟ್ಟ ನಿದ್ದಿ, ಯಾಚರ ಆಗಲಿಲ್ಲ ಯವ್ವ, ಯಾಚರಾಗ ನೋಡ್ತೀನಿ ಅಲ್ಲೇ 7 ಆಗಿತ್ತ ಅದಕ್ಕೆ ಬರ್ಲಿಲ್ಲ. ಇವರೆಲ್ಲ ಮಾತಾಡೋದು ಯಶವಂತ ಕೇಳ್ಕೊಂಡ. ನನಗಂತೂ ನಶಿಕ್ನ 4 ಗಂಟೆಗೆ ಎಚ್ಚರ ಆಕೈತಿ. ನಾ ಇದೊಂದು ಸೇವಾ ಮಾಡೋಣ ಮಠದಾಗ. 8 ಮಂದಿ ಆರತಿ ತಗೊಂಡ್ಬರ್ತಾರ. ಎಲ್ಲ ಅವುಗಳು ಬಾಕಲಾಗ ಹೋಗೋದು 5 ಗಂಟೆಗೆ ಅಂದ್ರ ಶಿವಾಯ ನಮ ಹೇಳ್ರಿ ಹೇಳ್ರಿ ಅಜ್ಜನ ಆರತಿಗೆ ಎಚ್ಚರಾಗ್ರಿ ಅಂತ ಎಬ್ಬಿಸೋ ಕೆಲಸ. ಇದೊಂದು ಸೇವಾ ಮಾಡೋ ನನ್ ತನಿಗೆ ತಾನ ತಿಳ್ಕೊಂಡ ಹುಬ್ಬಳ್ಳಿ ಊರಾಗ ಚಲೋ ಮಾಡಿದ. ಅದು ಮಳೆಗಾಲ ಇರ್ಲಿ ಚಳಿಗಾಲ ಇರ್ಲಿ ಬೇಕಾದಂತದ್ದು ಚಳಿ ಮಳಿ ಒಳಗ ಸಹಿತ ಇವ 4 ಗಂಟೆಗೆ ಅಂದ್ರ ಊರಾಗ ಪ್ರಭಾತ ಪೇರಿ ಚಲೋನ. ಹೇಳ್ರಪ್ಪ ಹೇಳ್ರಿ ಕೂಗವ. ಅವ್ರ ಬಾಗಲಾಗ ನಿಂತು ಎದ್ದಿಲ್ಲೇನ್ರಪ್ಪ ಇನ್ನು ಬಿದ್ದಿಲ್ಲೇನ್ರಪ್ಪ, ಸಿದ್ಧಾರೂಢರ ಪಾದಕ ಇನ್ನು ಬಿದ್ದಿಲ್ಲೇನ್ರಪ್ಪ, ಮಾಯಾ ಮೋಹದ ಹಾಸಿಗೆ ಮ್ಯಾಲ ಆಶಾ ಪಾಶದ ಹುಡುಗಿ ಹೊತ್ತು ಮರವಿನ ಮುಸುಕಲಿ ಮರಕೊಂಡೋರು ಎದ್ದಿಲ್ಲೇನ್ರಪ್ಪ, ಕಣ್ಣಿಗೆ ಕಲಿತ ಮಪ್ಪನ ಬಿಡಿಸಿ ನಿಚ್ಚಳಗೊಳಿಸಿ ಎಚ್ಚರ ತಿಳಿಸು ಸಿದ್ಧಾರೂಢರ ಪಾದಕ ಇನ್ನು ಬಿದ್ದಿಲ್ಲೇನ್ರಪ್ಪ, ಎದ್ದಿಲ್ಲೇನ್ರಪ್ಪ, ನೀನು ಬಿದ್ದಿಲ್ಲೇನ್ರಪ್ಪ, ಸಿದ್ಧಾರೂಢರ ಪಾದಕ ಇನ್ನು
ಏನ್ರಪ್ಪ ಏನ್ರಪ್ಪ ಹೇಳ್ರಿ ಮುಸುಕ್ ತೆಗೀರೋ ಯಪ್ಪ ಎಚ್ಚರಾಗ್ರಿ ಶಿವಾಯ ನಮ ಹೇಳ್ರಿ ಅಂತಿದ್ದ ಗಟ್ಟಿಯಾಗಿ ಶಿವಾಯ ನಮ ಅಂತಿದ್ದ. ಆಮೇಲೆ ಅವ್ರು ಎದ್ದಿವ್ರಿಪ್ಪ ಎದ್ದಿವಿ ಅಂದ್ಮೇಲೆ ಆಯ್ತು ಶಿವಾಯ ನಮ ಹೇಳ್ರಿ ದೌಡ್ ಹೊಂಡ್ರಿ ಮತ್ ಮುಂದಿನ ಮನೆಗೆ ಹೋಗವ. ಅದನ್ನ ಜೀವನ ಪರ್ಯಂತ ಮಾಡ್ತಾ ಬರುತ್ತ ಇರುವಂತ ವೇಳೆದೊಳಗ ಆ ಊರಿಗೆ ಟ್ರಾನ್ಸ್ಫರ್ ಆಗಿ ಇಬ್ರು ಹೊಸ ಪೇದೆಗಳು, ಪೇದೆ ಅಂದ್ರೆ ಪೊಲೀಸ್ ಸಿಪಾಯಿಗಳು ಬಂದು ಅವ್ರಿಗೆ ನೈಟ್ ಡ್ಯೂಟಿ. ಹಿಂದಿನ ಕಾಲದಾಗೆಲ್ಲ ದೊಡ್ಡ ಪ್ಯಾಟ್ಯಾಗ ಅವರು ಗಸ್ತಿ ತಿರುಗಬೇಕು, ಹಂಗ ತಿರುಗಂಗಿಲ್ಲ, ಸೀಟಿ ಹೊಡ್ಕೊಂತ ತಿರುಗುತ್ತಿದ್ರು ಪೊಲೀಸರು. ಯಾಕ ಯಾಚಿರ್ಬೇಕು, ಕಳ್ಳರು ಕಾಕರು ಎಲ್ಲೂ ಅವ್ರು ಅವಾಜ್ ವಿಷಲ್ ಹೊಡೆದ್ರಂದ್ರ ಶೀಟಿ ಹೊಡೆದ್ರಂದ್ರ ಓಡಿ ಹೋಗ್ಬೇಕು ಕಳ್ಳರು. ಹಂಗ ಗುರ್ಕ ಕೆಲಸ ಅವ್ರು ಮಾಡ್ತಿದ್ರು. ಹಂಗ ಮಾಡಕು ಅಂತ ಅವ್ರು ಹೊಸಬ್ರು, ಅವ್ರಿಗೆ ಗೊತ್ತಿಲ್ಲ ಶಿವಾಯ ನಮನ ಪರಿಚಯ ಇಲ್ಲ ಅವರಿಗೆ. ಇವ ನಸುಕ 4 ಗಂಟೆಗೆ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಕೊಂತ ಏಳ್ಬಿಸ್ಕೊಂತ ಹೊಂಟಾನ. ಎದುರಿಗೆ ಬಂದ್ರು, ಯಾವ ಹಿಂಗ್ ಒದರಾಕತ್ತೇನ, ಮಂದಿ ಎಲ್ಲ ಮಕ್ಕೊಂಡಾರಿ ಒಂದ್ ನಿದ್ದಿ ಕೆಡಿಸ್ಬೇಕತ್ತ. ಯಾವಲೇ ಹಂಗ್ಯಾಕ್ ಒದರ್ತಿ, ಗಪ್ ಸುಮ್ಮ ಕುಚಿಗೆ ಹಿಡಿದ ನಿನಗ ನಸುಕ್ನ ಎಲ್ಲ ಮಕ್ಕೊಂಡಾರ ಮಂದಿ ಅಂದ. ಇವಂದು ಒಂದ್ ನೇಮ ಏನಿತ್ತಪ್ಪ ಅಂದ್ರ ಮಠ ಬಿಟ್ಟಂದ್ರ ಹೊಳ್ಳಿ ಹೋಗ ಮಠ ಮುಟ್ಟೋದನ್ನ ಬ್ಯಾರೆ ಮಾತಾಡಂಗಿಲ್ಲ, ಕೇವಲ ಓಂ ನಮ ಶಿವಾಯ ಅನ್ನೋದಟ. ಇವ ಕೇಳಿದ್ರು ಕೇಳದಂಗ ಓಂ ನಮ ಶಿವಾಯ ಓಂ ನಮ ಶಿವಾಯ. ಗುರಿ ಶಿಟ್ ಬಂತ, ಏನೋ ಹೇಳಿ ತಿಳಿತಿಲ್ಲ, ಲಾಠಿ ತೋರಿಸಿ ಬೇಕನ್ನ ಬಡತ ಗಪ್ ಸುಮ್ನಾಗ ಅಂದ್ರು. ಇವ ಕೇಳಿದ್ರು ಕೇಳಿದ ಮತ್ತ ಶಿವಾಯ ನಮ ಶಿವಾಯ ನಮ ಮುಂದಕ್ಕೆ ಹೊಂಟಿದ್ದ. ಇವ್ರಿಗೆ ಶಿಟ್ ಬಂತ, ಏನೋ ಪೊಲೀಸರಿಗೆ ಕಿಮ್ಮತ್ತಿಲ್ಲ ಮಗನ, ಹಚ್ಚ 4 ಬಡದ್ರ ಲಾಠಿ ತಗೊಂಡು ಬಂದ್ ಮಾಡಿ ಬಾಯಿ ಬಂದ್ ಮಾಡಿ ಅಂತ ಬಡದ್ರ. ಅವ ಬಡಿಸ್ಕೊಂಡ್ರು ಸಹಿತ ಬಡತಕ್ಕೊಮ್ಮೆ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ, ಒಮ್ಮನ್ ಪೆಟ್ಟಿಗೆ ಒಮ್ಮೆ ಶಿವಾಯ ನಮ ಅಂತಿದ್ದ. ಅವ್ರಿಗೆ ಶಿಟ್ ಬಂತ, ಇದು ಗಿರಾಕಿ ತಲೆ ಕೆಟ್ಟವ, ಮಂದಿ ನಿದ್ದಿ ಕೆಡಸವ, ಹಿಡಿರಿ ಅಂದವನ. ಇಬ್ರು ಹಿಡಿದ ಅವನ ಕೈ ತಿರುವಿ 2 ಕೈಗ ಬೇಡಿ ಹಾಕಿ ಎಳ್ಕೊಂಡ್ ಹೊಂಟ್ರಿ. ಅವ್ನ ಒಳಗ್ ಹಾಕಿರ್ಬೇಕು, ಒಳಗ್ ಹಾಕಬೇಕು. ಅವ್ನು ಎಳ್ಕೊಂಡ್ ಹೊಂಟ್ರು ಸುಮ್ನಾಗು ಬೇಡವ. ಶಿವಾಯ ನಮ ಶಿವಾಯ ನಮ ಶಿವಾಯ ನಮ ಶಿವಾಯ ನಮ. ಕೊನೆಗೆ ವದರ್ತಿ ಮಗನ ಅಂದವ್ರ ಕಿಶೇರಾಗಿದ್ದಂತ ಕರವಸ್ತ್ರವನ್ನ ತಗೊಂಡು, ಅರಿದಿರ್ತದಲ್ಲ ಅದನ್ನ ಬಾಯಾಗ ತುರುಕಿದ್ರು. ಬಾಯಾಗ ತುರುಕಿ ನಾನು ಹೆಂಗಂತ ಶಿವಾಯ ನಮ ಅಂದರು. ಕಣ್ಣಾಗ ನೀರು ಬಂದು ಅಳಾಕತ್ತ. ಸಿದ್ಧಾರೂಢ, ನಿನ್ನ ಸೇವೆಯನ್ನ ಮಾಡುವಾಗ ಅಡ್ಡ ಬಂದಾರಪ್ಪ ಗುರುವೆ, ನನ್ನ ಬಿಡಿಸಪ್ಪ, ನಿನ್ನ ಸೇವಾ ಮಾಡಕ್ ನನಗ ಕಳಿಸಪ್ಪ ಅಂತ ಅಂತಃಕರಣ ಪೂರ್ವಕವಾಗಿ ಸಿದ್ಧಾರೂಢ ಕೂಗಿ ಕರೆದ ಮರುಕ್ಷಣದೊಳಗ ಅಲ್ಲಿ ಅಜ್ಜಿಗೆ ಎಚ್ಚರ ಆದಂತ. ಅಜ್ಜ ಮಕ್ಕೊಂಡಿದ್ದ. ನಸುಕ 4 ಗಂಟೆ ಒಮ್ಮೆ ಎಚ್ಚರ ಆಗ್ತಿ, ಮಾತಾಡಿದ ಶಬ್ದ ಅಜ್ಜನ ಕಿವಿಯಾಗ ಕೇಳ್ದು. ಎದ್ದವ್ರೆ ಅಲ್ಲಿ ಮಾಯ ಆದ್ರೆ ಇಲ್ಲಿ ಪ್ರತ್ಯಕ್ಷ ಆದ್ರೆ. ಹೆಂಗ ಬಂದಿದ್ರಪ್ಪ ಅಂದ್ರೆ ಕುದುರೆ ಹತ್ಕೊಂಡು ಬಂದಾರ. ಫೌಜದಾರನ ವೇಷವನ್ನು ಹಾಕೊಂಡು ಕುದುರೆ ಹತ್ಕೊಂಡು ಬಂದ್ರು. ಫೌಜದಾರ ನೋಡಿದ ಕೂಡಲೇ ಸಿಪಾಯಿಗಳು ನಿಂತ ಸೆಲ್ಯೂಟ್ ಹೊಡೆದ ಮುಜರೆ ಮಾಡಿದ್ರು. ಅವ್ರದ್ದು ಪದ್ಧತಿ ಸೆಲ್ಯೂಟ್ ಹೊಡೆದ್ರ. ಯಾರೋ ನೀವು, ಇವನ್ ಯಾಕೆ ಹಿಡ್ಕೊಂಡು ಹೊಂಟಿರಿ, ಅವ ಎಲ್ಲಿ ಏನ್ ತಪ್ಪು ಮಾಡ್ಯಾನ, ಅವನ ಬಾಯ ಅರ್ಬಿ ಯಾಕೆ ತುಂಬಿರಿ ಅಂತ ಜಬರ್ಸಿದ ಫೌಜದಾರ. ಅವ್ರ ಕಣ್ಣಿಗೆ ಫೌಜದಾರ ಕಣ್ಣಂಗ್ ಕಾಣಕತ್ಯಾನ. ಯಶವಂತನ ಶಿವಾಯ ನಮನ ಕಣ್ಣಿಗೆ ಸಿದ್ಧಾರೂಢ ಕಾಣಕತ್ಯಾರ. ನಮ್ಮ ಮಾಚ ಬಂದ ಅಂತವ್ರಿಗೆ ಆನಂದ ಆಗಕತ್ತೈತಿ. ಕುದುರೆ ಮ್ಯಾಲ ಅವನಿಗೆ ಅವನ ರೂಪ, ಇವರಿಗೆ ಫೌಜದಾರನ ರೂಪ. ಯಾರ ಮಾಡ್ಯಾನ, ಅವನ್ಯಾಕ ಬಾಯಾಗರ್ಬಿ ತುರ್ಕಿದ ಅಂದ್ರ, ಇಲ್ರಿ ಇವ ಕೆಟ್ಟ ಒದರ್ತಾನ್ರಿ. ಏನ್ ಒದರ್ತಾನ, ಶಿವಾಯ ನಮ ಅಂತಾನ್ರಿ. ಅದಕ್ಕ ನೀವು ಬೇಡಿ ಹಾಕಿರಿ, ಅದೇನು ದೊಡ್ಡ ತಪ್ಪು. ನೀವು ಒದರಂಗಿಲ್ಲ, ಸೀಟಿ ಹೊಡಿತೀರಿ, ಹೌದಿಲ್ಲ? ಸೀಟಿ ಹೊಡಿತೀರಿ, ಬೆಳತನ ಸೀಟಿ ಹೊಡಿತೀರಿ. ನೀವು ಬರೀ ಕೇಕಿ ಹೊಡಿತೀರಿ, ಅವ ಶಿವನ ಸ್ಮರಣ ಮಾಡಿ. ನೀವು ಪದಾರ್ಥನ ಡ್ಯೂಟಿ ಮಾಡ್ತೀರಿ, ಅವ ಪುಕ್ಕಟ್ಟು ಮಾಡ್ತಾನೆ. ನೀವು ಬರೀ ಹೊರಗಿನ ಕಳ್ಳರ ದೇಶದಿಂದ ಜನರನ್ನ ಜಾಗೃತ ಮಾಡ್ತೀರಿ, ಅವನ ಅಂತಃಕರಣದ ಕಳ್ಳರನ್ನ ಸಹಿತ ನಾಮಸ್ಮರಣೆಗೆ ಓಡಿಸ್ತಾನೆ. ಅಂತ ಪರಮ ಪವಿತ್ರ ಕಾಯಕವನ್ನ ಕೈಗೊಂಡಂತ ಯೋಗಿಯನ್ನ ಬಂಧಿಸಿದ್ದೀರಲ್ಲ,
ಮೂರ್ಖರದಿರಿ ನೀವು ಹುಚ್ಚುಗಳ. ದೌಡ ಬಾಯಾಗಿನ ಅರ್ಬಿ ತೆಗೀರಿ, ಕೈಯಾಗಿನ ಬೇಡಿ ತೆಗೀರಿ ಅಂದ ಕೂಡಲೇ ಇವರು ಹೆದರಿ ನಡುಗಿದ್ರು. ತಕ್ಷಣ ಬಾಯಾಗಿನ ಅರ್ಬಿ ಕೈಯಾಗಿನ ಬೇಡಿಯನ್ನ ಕಳಚಿದ್ರು. ತಪ್ಪತ್ರಿ ಸಾಹೇಬ್ರ ಅಂದ್ರು, ಇವತ್ತ ಮೊದಲು ಇವತ್ತ ಕೊನೆ, ಇನ್ ಎಂದೂ ಅವನಿಗೆ ತೊಂದರೆ ಕೊಡಬಾರದಂತಂದು ಎಚ್ಚರಿಕೆ ಕೊಟ್ರು. ಆಯ್ತ್ರಿ ಸಾಹೇಬ್ರ ಮತ್ ಸೆಲ್ಯೂಟ್ ಕೊಡದ್ರ ನಡ್ರಿ ಅಂತ ಜಬರಿಸಿ ಕಳಿಸಿದ್ರು. ಅವರು ಪೊಲೀಸರು ಹೋದ ಮ್ಯಾಲ ಕುದುರೆ ಇಳಿದು ಬಂದು ಸಿದ್ಧಾರೂಢಪ್ಪ ಎದುರಿಗೆ ನಿಂತ ಕಣ್ಣೀರ್ ಹಾಕ್ತಾನೆ ಯಶವಂತ. ಅಪ್ಪ ನೀ ಅಂತ ದಯಾಳು, ಕರೆದ ಮರುಕ್ಷಣಕ್ಕನ ಒಂದು ಸೆಕೆಂಡ್ ಸಹಿತ ಬರ್ಕಿಲ್ಲ, ನನಗಾಗಿ ಇಂಥ ರೂಪ ಧರಿಸಿಲಿಗೆ ಬಂದು ನಾನು ಉಳಿಸಿದೆ ಅಂತ ಕಾಲಿಡದ. ಆಯ್ತಪ್ಪ, ಇನ್ಯಾರು ನಿನಗೆ ತೊಂದರೆ ಕೊಡೋದಿಲ್ಲ, ಓ ನಿನ್ನ ಕಾಯ್ಕ ನೀ ಮಾಡಂತ ಕಳಿಸಿ ಸಿದ್ಧಾರೂಢರು ಮಾಯ, ಅವ್ರ ಕುದುರೆನೂ ಮಾಯ. ಇವ ಮತ್ತೆ ತನ್ನ ಕೆಲಸ ಹೋದ. ಮರುದಿನ ಸ್ಟೇಷನ್ದಾಗ ಫೌಜದಾರ ನಂತರ ಇವ್ರು ಹಂಚ್ಕೋಂತ ಬಂದರು ಇಬ್ರು ಬೇದೆಗಳು. ನಮಸ್ಕಾರ ಸಾಹೇಬ್ರ. ನಮಸ್ಕಾರ ಅಂದ್ರು. ಸಾಹೇಬ್ರ ಕ್ಷಮ ಮಾಡ್ರಿ ಅಂದ್ರು. ಇವ್ ಗಾಬರಿ, ನನ್ನ ಯಾಕೆ ಕ್ಷಮ ಕೇಳ್ತಾರೆ ಇವರು? ಇಲ್ರಿ ಸಾಹೇಬ್ರ, ನಿಮಗ ಗೊತ್ತೈತಿ ಬಹಳ ಸಿಟ್ಟಿಗೆ ಅದ್ರಿ ನೀವು ರಾತ್ರಿ ನಮ್ಮ ಮ್ಯಾಲ. ತಪ್ಪಾತ್ರಿ ಸಾಹೇಬ್ರ. ಅಲ್ಲೋ, ನಾನ್ ರಾತ್ರಿ ಮನೆಯ ಮಕ್ಕೊಂಡ್ ನಾವು ಈಗ ಹೊರಗೆ ಬಂದೇನಿ, ನೀವ್ ಯಾಕ್ರ ಸಂಬಂಧ ಕ್ಷಮ ಇಲ್ರಿ ಸಾರಿ ರೀ. ಏನ್ ಸಾರಿ? ಇಲ್ರಿ ನೀವ ಬಂದು ಬೈದ ಅವನು ಬಿಡಿಸಿದ್ರಿ. ಯಾರನ್ನು ಬಿಡಿಸಿದ್ರಿ? ಅವ್ ಸಿಪಾಯಿ, ಯಾರು ಶಿವಾಯನಮ್ಮ. ಇವ್ರಿಗೆ ಕನ್ಫ್ಯೂಸ್ ಆಗಿ, ಇಲ್ಲಪ್ಪ ನಾ ಈಗ ಬಂದಿನಿ ಸ್ಟೇಷನ್, ನೀವು ಇಲ್ರಿ ನೀವ ಬಂದಿರಿ, ನಾವು ನೋಡೇವಿ. ಪೊಲೀಸರಂದ್ರ ನೀವು ನಿಮ್ಮ ಕರೆನೋ ನಂದ ಕರೆನೋ. ಆ ಶಿವಾಯನಮ್ಮ ಇರೋದು ಸಿದ್ಧಾರೂಢ ಮಠದಾಗ, ಅಲ್ಲೇ ಹೋಗೋಣ ಬರ್ರಿ ಅಂತ ಬಂದ್ರ ಇವ ಸಿದ್ಧಾರೂಢ ಗಾಳಿ ಬೀಸುವಂತ ನಿಂತಿದ್ದ. ಶಿವಾಯನಮ್ಮ ಬಂದ್ರ ಶಿಪಾಯಿರು ಫೌಜದಾರ ಅಜ್ಜೋರಿಗೆ ನಮಸ್ಕಾರ ಮಾಡಿದ್ರು. ಯಾಕೆ ಬಂದಿರಲ್ವ ಅಜ್ಜೋರು? ಇಲ್ರಿ ಮತ್ ರಾತ್ರಿ ಹಿಂಗ ಆತ. ಅವ ಸಿದ್ಧಾರೂಢ ಇಲ್ಲಪ್ಪ, ತಮ್ಮ ಭಕ್ತೋತ್ತಮನನ್ನ ರಕ್ಷಿಸೋದಕ್ಕೆ ಸದ್ಗುರುನಾಥನೇ ನಿಮ್ಮ ರೂಪವನ್ನು ಧಾರಣೆ ಮಾಡಿಕೊಂಡು ಅಲ್ಲಿ ಪ್ರಕಟನಾಗಿದ್ದಾನೆ ಅಂತ ಸಿದ್ಧಾರೂಢ ಬಾಯಾಗ ಶಬ್ದ ಬಂತು. ಮೈ ಜುಮ್ ಅಂತ ಅವ್ರ ಮೂವರಿಗೆ. ಅಪ್ಪ ಅಪರಾಧ ಆತ್ರಿ, ನಿಮ್ಮ ಭಕ್ತರನ್ನು ಮುಟ್ಟಿ ನಾವು ಕೆಟ್ವಿ, ಇನ್ನೆಂದೂ ಅಪರಾಧ ಮಾಡಂಗಿಲ್ಲ ಅಂತ ಎಲ್ಲರೂ ಕೂಡಿ ಅಜ್ಜನ ಪಾದಕ್ಕೆ ನಮಸ್ಕಾರ ಮಾಡಿ ಹೊರಟು ಹೋಗುವಂತವರಾದ್ರು. ಇದೊಂದು ನಡೆದ ಘಟನಾ. ಅವನ ಭಕ್ತರಿಗೆ ಏನಾರ ತೊಂದರೆ ಆತಂದ್ರೆ ತನಿಗೆ ಬೇಕಾದಷ್ಟು ಮಂದಿ ಕಾಡ್ಯಾರ, ತನ್ನ ಹೊಡೆದ ಅವನು ಚಿಂತೆ ಮಾಡಿಲ್ಲ. ಆದ್ರೆ ತನ್ನ ಭಕ್ತರಿಗೆ ಏನಾರ ಸ್ವಲ್ಪ ಅವ್ರ ಕೂದಲ ಕೊಂಕತಂದ್ರ ಅಜ್ಜ ತಡ್ಕೊಳೋದಿಲ್ಲ. ಅವ ಯಾವ ರೂಪದಾಗ ಬಂದು ಉಳಿಸ್ತಾನೋ, ಹೆಂಗ ನಮ್ಮನ್ನ ಬಿಡುಗಡೆ ಮಾಡ್ತಾನೋ ಗೊತ್ತಿಲ್ಲ. ಅದಕ್ಕ ಅವನ್ ನಂಬ್ರಿ. ಯಾವ ಉಳಿಸ್ತಾರೆ, ಇವ್ರು ಉಳಿಸ್ತಾರೆ, ಎಲ್ಲ ಸುಳ್ಳು. ಎಂಥ ಬಂಧನದೊಳಗ ನೀವಿದ್ದರು ನಿಮ್ಮನ್ನು ಬಿಡಿಸೋ ಜವಾಬ್ದಾರಿ ಸಿದ್ಧಾರೂಢಪ್ಪಂದೈತಿ. ಅದಕ್ಕ ಅವನ ಗಟ್ಟಿಯಾಗಿ ನಂಬ್ರಿ ಅಂತ ಹೇಳ್ತಾ ಇಲ್ಲಿಗೆ ನಾವು ಪುಸ್ತಕಗಳನ್ನ ಸದ್ಗುರುನಾಥನ ಚರಣದಲ್ಲಿ ಸಮರ್ಪಿಸುತ್ತೇವೆ. ಹರಿ ಓಂ ತತ್ಸತ್. ಪುಣ್ಯಾತ್ಮರೇ, ಇವತ್ತ ಕುಠಾಳಿ ಒಳಗ ಅಜ್ಜೋರುದು ಪುರಾಣ ಮಾಡೋ ಸಂಬಂಧ ಅಲ್ಲಿಯ ಎಲ್ಲ ಹಿರಿಯರನ್ನ, ಊರ್ ಗ್ರಾಮಸ್ಥರನ್ನೆಲ್ಲ ಬಸವಣ್ಣನ ದೇವಸ್ಥಾನಕ್ಕ ನಾಳೆಗೆ ನೀವೆಲ್ಲ ಬಂದು ಅಲ್ಲಿ ಊರಾಗೆಲ್ಲ ತಿರುಗಾಡಿ